ನಿರ್ಣಯ ಅಷ್ಟಮೋಧ್ಯಾಯ. ಈಗ ನವಮೋಧ್ಯಾಯ. ಸಪ್ತಮೋಕ್ತಂ ಪ್ರಪಂಚೇತಿ. 7ನೇ ಅಧ್ಯಾಯದಿಂದ ಶುರುವಾಗಿರೋದೇನು? 7ನೇ ಅಧ್ಯಾಯ ಏನು ಶುರುವಾಗಿದೆ? ಮೊದಲನೇ ಅಲ್ಲ, ಸಾಧನ ಭಾಗ. 2ನೇ ಭಾಗ ದೇವರ ಸ್ವರೂಪ, ಜ್ಞಾನಂ ವಿಜ್ಞಾನ ಸಹಿತ ಅದನ್ನು ಶುರು ಮಾಡಿ ಅದರಲ್ಲಿ ಭಾಗ ಸೇರ್ಕೊಂಡಿದ್ದೆ. ಅದರಲ್ಲಿ ಎಷ್ಟು ಮೂರಾಗಾಯ್ತು? 7, 8, 2 ಮುಗಿತು. ಮುಂದೆ ಹೇಳ್ತಾರೆ. ಒಟ್ಟು ಅದನ್ನ ಏನು ವಿಷಯ ಹೇಳ್ತಾರೆ ಅನ್ನೋದ್ರ ಮೇಲೆ ಆ ಗಮನ ಕೊಟ್ಟರೆ ತಲೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಸಪ್ತಮೋಕ್ತ 7 ಭಾರಿ ಮುಖ್ಯ ಇದೆ. 7ನೇದ ಕನಿಷ್ಠ ಜ್ಞಾತಿ ಏನ್ ಹೇಳಿದ್ರಲ್ಲಿ? ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಅದೆಲ್ಲ ಅಲ್ಲೇ ತಾನೇ ಬಂದಿರೋದು. ಅದೆಲ್ಲ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ತೆ ಎಲ್ಲ ಬಂದಿರೋದಲ್ಲೇನೆ. ಆದ್ರೆ ಅದು ಮುಖ್ಯವಾದ ವಾಕ್ಯ ವಾಸುದೇವ ಸರ್ವ, ಎಲ್ಲವೂ ವಾಸುದೇವನೇ ಅನ್ನೋ ಪದ ಇದೆಯಲ್ಲ, ಸಕಲ ಶಾಸ್ತ್ರಗಳ ಸಾರ. ಅದು ಇಂಥ ತಿಳ್ಕೊಂಡಾಗ ಏನಾಗುತ್ತೆ, ಪಿತೃಗಳಿಗೆ ಭಾರಿ ಖುಷಿ ಆಗುತ್ತೆ ಅಂತ. ಅದಕ್ಕೆ ನಾವು ಪಾರಾಯಣ ಮಾಡ್ಬೇಕು. ಆ ಸಮಯದಲ್ಲಿ ಪಾರಾಯಣ ಸ್ಟೆಪ್ ಹಾರಿಸ್ಬಿಡ್ತಾರೆ ಶಾಸ್ತ್ರದಲ್ಲಿ. ಕುತ್ಕೊಂಡ್ ನೆಕ್ಸ್ಟ್ ಪಿಂಡ ಕಟ್ಟೆ ಶುರು ಮಾಡ್ಬಿಡ್ತದೆ. ಸ್ವಲ್ಪ ಗ್ಯಾಪ್ ಕೊಡ್ಬೇಕಲ್ಲಿ. ಒಂದು ಕಾರಣ ಏನು, ಊಟ ಒಂದು ಟೈಮ್ ಕೊಡಬೇಕು. ಅದು ಅವ್ರಿಗೆ ಟೈಮು ಕೊಡಬೇಕಲ್ಲ. ಬಡಿಸಿ ಅಂತೇಳಿ ಅಂದಾಗ ಆ ಟೈಮ್ನಲ್ಲಿ ಏನು ಮಾಡ್ಬೇಕು? ಈಗ ಇವೆಲ್ಲ 3 ಪಾರಾಯಣ ಮಾಡ್ಬೇಕು. ಭಗವದ್ಗೀತಾ 7ನೇ ಅಧ್ಯಾಯ, ಕಾಠಕೋಪನಿಷತ್ತು, ಆಮೇಲೆ ವಾಮನಾವತಾರದ ಸೇರಿ ಕಥೆ ಭಾಗವತಲ್ಲೇ ಹೇಳ್ತಾರೆ. ವಾಮನಾವತಾರ ಸೇರಿ ಯಾರು ಶ್ರಾದ್ದ ಕಾಲದಲ್ಲಿ ಓದ್ತಾರೋ ಪಿತೃಗಳಿಗೆ ಭಾರಿ ಸದ್ಗತಿ ಆಗುತ್ತೆ. ಅದಕ್ಕೆ ಪಿತೃಕಾರವಾಗಿ ಹೇಳೋದು ಇದನ್ನ ಏನಾಗಿದೆ ಗೊತ್ತಾರೆ? ವ್ಯವಸ್ಥೆ ಅವ್ಯವಸ್ಥೆಮಯ ತಯಾರು ಮಾಡೋದಿಲ್ಲ. ಅವ್ರವ್ರು ನೋಡ್ಕೊತಾರೆ, ನಾನು ಶುರು ಮಾಡ್ಬಿಡ್ತಾನೆ. ಮತ್ತೆ ಅಸಿಸ್ಟೆಂಟಾಗಿ ಹೋಗಿರ್ತಾನೆ, ಅವನಷ್ಟೇ ಇನ್ನೊಬ್ಬ ಶುರು ಮಾಡ್ತಾನೆ. ಮನೆ ಮೂಲ ಯಾರಿಗೂ ಇಲ್ಲೇ ಇಲ್ಲ. ಹಾಗಾಗಿಬಿಟ್ಟು ಅವರೆಲ್ಲ ಟ್ರೈನ್ ಅಪ್ ಮಾಡದೆ ಹೇಳಬಾರ್ದು. ಅವರು ಶ್ರಾದ್ದ ಕರೆ ಯಾರು ಯಾಕೆ ಮಾಡಿಸಿ ಅಂತ ಕೇಳಬೇಕು. ಅವ್ರು ಕೇಳಿದ್ರೆ ಅವಾಗ ಹುಷಾರಾಗಿರ್ತಾರೆ. ಇವಾಗ ಕಂಡುಕೊಂಡು ಅವನು ಇದು ಮಾಡಕ್ಕೆ ಬರ್ತಾರೆ. ಯಾವುದೇ ಕೋರ್ಸ್ಗೆ ಹೊರಗೆ ಬರೋದಿಲ್ಲ. ಎಲಿಜಿಬಿಲಿಟಿ ಬೇಕು ಅವನಿಗೆ. ಅದು ಎಲ್ಲ ಪದ್ಧತಿ ಕೆಟ್ಟು ಹೋಗ್ಬಿಟ್ಟಿದೆ. ಕೆಟ್ಟಿದ್ರಿಂದ ಫಲ ಕೊಡೋದಿಲ್ಲ. ಫಲ ಕೊಡೋ ವಿಶ್ವಾಸ ಹೋಯ್ತು ಜನಗಳಿಗೆಲ್ಲ. ಮಾಡಿ ಏನು ಉಪಯೋಗ ಅಂತ ಅನಿಸ್ಬಿಡು. ಸರಿಯಾಗಿ ಮಾಡಿದ್ರೆ ಕೆಲಸ ಆಗುತ್ತೆ. ಕಂಪ್ಯೂಟರ್ ನೋಡಿದ್ರೆ ಹೋಗುತ್ತೆ. ಅದನ್ನ ಪಟಾಪ ಸಿಂಪಲ್ ಆಗಿ ಎಲ್ಲೋ ಇರುತ್ತೆ. ಬೋಸ್ ಕಟಕಟಕ್ಕೆ ಕೆಲಸ ಮಾಡೋದು. ಅದಕ್ಕಿಂತ ಜೋರಾಗಿ ಹ್ಯಾಮರ್ ಹೊಡಿತೇನೆ ಅಂದರೆ ಪದ್ಧತಿ ಇಲ್ಲ. ಯಾರು ಎಜುಕೇಶನ್ನೇ ಇಲ್ಲ. ಹಾಗಾಗಿ ಭಾಗವತ ಅದು ಅಲ್ಲೇ ಭಾಗವತಲ್ಲೇ ಹೇಳ್ತಾರೆ. ಮುಗಿದಷ್ಟು ಸಾಧ್ಯ ಕಾಲದಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಸ್ಮರಣೆ ಕೊಡೋದು ಯಾಕೆ ನೋಡಿ, ಅಲ್ಲಿ ವಾಮನಾವತಾರ ಕತೆ, ಕಠೋಪನಿಷತ್ತು. ಕಠೋಪನಿಷತ್ತು ವಾಮನರೂಪಿ ದೇವತೆ. ಕಠೋಪನಿಷತ್ ದೇವತೆ ಯಾರು? ವಾಮನ ದೇವರನ್ನೇ. ಲಿಂಕ್ ಆಯ್ತು ಅದಕ್ಕೊಂದು. ಅರ್ಥ ಆಯ್ತಾ? ಎಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಮಾಡೋರಿಗೂ ಖುಷಿ ಆಗುತ್ತೆ. ಅರ್ಥ ತಿಳ್ಕೊಂಡು ಮಾಡೋದಕ್ಕೂ ಸುಮ್ಮನೆ ಮಾಡೋದಕ್ಕೂ ಬೋರ್ ಹೊಡೆದು ಬಿಡುತ್ತೆ. ಇನ್ನು ಕಟ್ಟೆ ಅದನ್ನ ಕಟ್ಟೆ ಮಾಡಿ ಮತ್ತೆ ಆಚಮನ ಮಾಡಿ ಇದರಲ್ಲೇ ಇರ್ತಾರೆ. ಆಚಮನ ಪ್ರಾಣಾಯಾಮ ಅವ್ರಿಗೆ ಮೊದಲೇ ಮಾಡಿಸಿ ಅದು ಅಷ್ಟೇ ಅಂತೇಳಿ ಅವ್ರಿಗೆ ಮುಂದೆ ಹೋಗ್ಬೇಕಲ್ಲ. ಲಿಂಕ್ ಸಿಗೋದಿಲ್ಲ. ಅದು ಫುಲ್ ಎಕ್ಸ್ಪರ್ಟ್ ಆಗಿರ್ಬೇಕು ಅವರೆಲ್ಲ. ಏನ ಅಲ್ಲಿ ಇದು ಕೂಟ ಕೂಡಿಸ್ತಾರೆ, ಕೃಷ್ಣಾರ್ಪಣೆ ಹೇಳ್ಬಿಡ್ತಾರೆ. ಆಗ ಶುರು ಹಾಕಿರಲ್ಲ. ಅದು ಒಂದು ಇವ್ರು ಮಾಡಬೇಕು, ಇಲ್ಲ ಬ್ರಾಹ್ಮಣ ಕರೆಸಿ ಅವ್ರು ಮಾಡಬೇಕು. ಅಂತ ಬ್ರಾಹ್ಮಣರಿಗೆ ಹಾಗೆ ಊಟ ಹಾಕ್ಬೇಕು. ಅದು ಭಾರಿ ಸದ್ಗತಿ ಕಾರಣ. ಗೀತಾಮಾತ್ಮೆ ಬಂದಿದೆ, ಅದು ಓದ್ಬೋದು. ಅವ್ನು ಎಂಥ ದುರ್ಯೋಧನೆಯಲ್ಲಿ ಇರ್ತಾನೆ, ಏನ್ ಮಾಡಿದ್ರು ಉದ್ಧಾರ ಆಗೋದಿಲ್ಲ. ಗೀತಾ 7ನೇ ಅಧ್ಯಾಯ ಪಾರಾಯಣ ಮಾಡೋ, ನಿತ್ಯ ಪಾರಾಯಣ ಮಾಡೋ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದ್ರೆ ಸದ್ಗತಿ ಆಗುತ್ತೆ ಅಂತ ಮಾಡಿಸಿದ ತಕ್ಷಣ ಇಮಿಡಿಯೇಟ್ ಸದ್ಗತಿ ಆಗುತ್ತೆ. ಯಾವುದೋ ಒಂದು ಬ್ಲಾಕ್ ಇದ್ರೆ ತೆಗೆದ ತಕ್ಷಣ ಹೋಗ್ಬಿಡುತ್ತಲ್ಲ. ಹಾಗೆ ಅದೆಲ್ಲ ಹೇಳಿದ್ರೆ ಜನಗಳಿ ಸರಿಯಾಗಿ ಎಲ್ಲದನ್ನು ಕರೀತಾರೆ. ಅವ್ರು ಹೇಳೋರು ಮಾಡಿಸೋರು ಎಲ್ಲ ಎಕ್ಸ್ಪರ್ಟ್ ಆಗಿರ್ಬೇಕು. ಅವ್ರು ಗೊತ್ತಾಯ್ತು. ಇಬ್ಬರು ಶ್ರಾದ್ದ ಮಾಡಿಸೋ ಪುರೋಹಿತರು ಬಂದ್ರೆ ಒಂದು ರೀತಿ ಮಾಡಿಸಿದ್ದು ಇವತ್ತಿಗೂ ನೋಡೇ ಇಲ್ಲ. ಅವರವ್ರದೇ ಪದ್ಧತಿಗಳು. ಹೆಚ್ಚು ಕಡೆ ಅಷ್ಟೇ ಬರಲ್ಲ, ಎದ್ದು ಬಿಡ್ತೀವಿ ಅಂತಾರೆ. ಆ ಥರ ಕಲ್ತ್ಕೊಬರ್ತೀವಿ, ಅಲ್ಲಿ ಎದ್ದು ಬಿಡ್ತೀವಿ. ಏನು ಮಾಡ್ತೀವಿ ಅವ್ರಿಗೆ ಅಂದರೆ ಅದು ನಿಯಂತ್ರಣ ಇಲ್ಲ. ಯಾರ ಮೇಲೂ ಯಾರಿಗೂ ನಿಯಂತ್ರಣ. ಬಿಜಾದ ಸ್ವತಂತ್ರ ಕಂಟ್ರಿ, ಸರ್ವತಂತ್ರ ಸ್ವತಂತ್ರರಾಗಿಬಿಡ್ತಾರೆ. ದೇವರನ್ನ ಬಿಟ್ಟು ಇನ್ನೆಲ್ಲರಿಗೂ ಬರ್ತಾನೆ ಇದೆ. ನೆನಪಿರ್ಬೇಕು. ಸರಿಯಾಗಿ ಮಾಡಿಸ್ಬೇಕು. ಡ್ರೈವಿಂಗ್ ಗೊತ್ತಿಲ್ಲ ಮಾಡಿಸಿದ್ರೆ ಸಿಟ್ಟು ಬರುತ್ತಲ್ಲೇನು. ಆ ಥರ ಲೌಕಿಕ ಎಷ್ಟೇ ಕೆಟ್ಟಿದ್ರು ಕೂಡ ಒಂದು ನಿಯಮ ಇದೆ. ಅಧ್ಯಾತ್ಮ ಎಲ್ಲ ಪೂರ್ತಿ ಕೆಟ್ಟ ಹಾಳಾಗೋದು. 7 ಭಾಳ ಮುಖ್ಯ. ಇದು ಬಾರಿ ಇಡೀ ಗೀತ ಮಾಡಿ ಭಾರಿ ಒಳ್ಳೇದೇನು ತಪ್ಪಿಲ್ಲ. ಅದು 7ನೇದು ಕಂಪಲ್ಸರಿ. ಗೊತ್ತಾಯ್ತಾ? ಆನ್ಸರ್ 10 and ರಿಮೈನಿಂಗ್ 5 ಅಂತಾರಲ್ಲ. ಹಾಗೆ ಉಳಿದು ಎಷ್ಟು ಬೇಕಾದ್ರೆ ಹೇಳ್ಬೋದು. ಈ 3 ಬಿಡಾಗೇ ಇಲ್ಲ. ಎಷ್ಟೊತ್ತು ಬೇಕಾಗುತ್ತೆ ಅಲ್ಲ? 10 ನಿಮಿಷ. ಅದು ಕೂಡ ಎಲ್ಲ ಸೇರಿ 10 ನಿಮಿಷ ಹೇಳಿದ್ರು ಬರೋದು. ತೀರಾ ಆಪತ್ಕಾಲ ಬಂತು, 1-2 ಶ್ಲೋಕ ಹೇಳಿದ್ರು ಆಯ್ತು. ಇಲ್ಲಿ ಬಿಟ್ಟೇ ಬಿಡ್ತಾರೆ. ಸ್ಟೆಪ್ ಹಾರಿಸ್ಬಿಡ್ತಾರೆ ತಕ್ಷಣ. ಅದು ಆ ಕಡೆ ಎಲ್ಲಿ ಬರ್ತೋ ಅಂತ ಹೇಳಿ ಅದು ಭೋಜನ ಕಾಲದಲ್ಲಿ ಹೇಳ್ಬೇಕಾದ ಪದ್ಧತಿ ವಿಷ್ಣು.
ಅಷ್ಟೊತ್ತಿಗೆ ಪಾರಾಯಣ ಮಾಡ್ತಾ ಕೂತರು. ಬಂದವರೆಲ್ಲ ಏನ್ ಮಾಡ್ಬೇಕಾಗ ಒಂದು ಬ್ರಾಹ್ಮಣರೆಲ್ಲ ಪಾರಾಯಣ ಮಾಡ್ತಾ ಇರ್ತಾರೆ. ಇನ್ನೂ ಸಾಧ್ಯವಾದ್ರೆ ಅರ್ಥ ಹೇಳಬೇಕು. ಸಾಧ್ಯ ಕಾಲೇಚಿ ಪಠೇತ್ ಕಠೋಪನಿಷತ್ತಿನಲ್ಲಿ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಅರ್ಥ, ವೈಕುಂಠಕ್ಕೆ ಹೋಗ್ತಾನೆ ಅಂತ ಅರ್ಥ. ಫಲ ಇದೆ. ಅವ್ರನ್ನ ಉದ್ಧಾರ ಮಾಡಿದ ಪುಣ್ಯವನೇ ಬರುತ್ತೆ ಮತ್ತೆ. ನೀವೇ ಹೇಳಿ ಎಷ್ಟೇ ಸ್ಕಂದ? ಎಷ್ಟು? 8 ವಾಮನ ತಿರುಗಿ ಒಟ್ಟಿಗೆ ಅಲ್ಲೇ ಬರೋದು. ಅದು ಮುಗಿಸಿದ ತಕ್ಷಣ ಫಲಶ್ರುತಿ ಹೇಳಬೇಕು ಅಂತ. ಸಪ್ತಮೋಕ್ತಂ ಪ್ರಪಂಚ ಯದಿ ನವಮೋಧ್ಯಾಯ. ಭಾಗವತ ಶ್ಲೋಕ ಕೂಡ ಹೇಳೋದಿಲ್ಲ. ಜನ್ಮಾದ್ಯಸ್ಯಾರ ಹೇಳ್ಬೇಕಲ್ಲ, ಅದು ಕೂಡ ಹೇಳೋದಿಲ್ಲ. ಪೂರ್ತಿ ಜಂಪ್ ಮಾಡ್ಬಿಡ್ತಾರೆ. ಅಲ್ಲಿ ಅಕಸ್ಮಾತ್ ಹೇಳಿದ್ರೆ ಪಜಿಟಿವ್ ಬರೋದಿಲ್ಲ. ಬಹಳ ಜನ ಕಾರಣದಲ್ಲಿ ತಪ್ಪು ಹೇಳ್ಬಿಡ್ತಾರೆ. ಎಲ್ಲರೂ ಹಾಗೆ ಅಂತ ಹೇಳ್ತಾ ಇಲ್ಲ. 90% ಆಗಿರೋದು 90% ಜನ ಅದಕ್ಕೆಲ್ಲ ಗಮನ ಕೊಡೋದಿಲ್ಲ. ಸಾಧ್ಯ ಕಾರ್ಯ ನೀವು ಮಾಡಿಸ್ಕೊಂಡು ಹೋಗ್ತಾರೆ. ಅವಾಗ ನೀವು ಕೆಟ್ಟದ ನೋಡ್ತಾರೆ. ತಪ್ಪದು. ಯಜ್ಞ ಅದು ಒಂದು ಗೊತ್ತಾಯ್ತಾ? ಪಿತೃ ಯಜ್ಞ ಅಂತ ಹೇಳಿದ್ರು. ಅದು ಅದನ್ನೆಲ್ಲ ಎಷ್ಟು ಗೌರವದಿಂದ ಮಾಡಬೇಕು, ಸರಿಯಾಗಿ ಮಾಡಬೇಕು. ದಕ್ಷಿಣ ಕೊಡೋದು ನೋಡ್ಲೇಬೇಕಂಬ ಬಿಡೋದೇ ಇಲ್ಲ. ಅವ್ರು ದಕ್ಷಿಣ ಕೊಡ್ತೀವಿ, ಪಾರಾಯಣ ಮಾಡದಿದ್ರು ಕೊಡ್ಬೇಕು, ಮಾಡಿದ್ರು ಕೊಡಬೇಕು, ಮಾಡದಿದ್ರು ಕೊಡ್ಬೇಕು. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಅದು ಮಾಡಿ ದಕ್ಷಿಣ ಕೊಡೋದು ಆಮೇಲೆ ಇದು ಶುರುವಾಗ ಅಲ್ಲಿ ಮುಗಿದು ಈ ಕಡೆ ಪಿಂಡ ಇದು ಕಟ್ಟಿ ಆ ಭಾಗ ಮುಗಿಸಿ ಅದಕ್ಕೆ ಸ್ಟಾರ್ಟ್ ಮಾಡೋದು. ಮೇಲ್ ಸ್ಟೆಪ್ ಹರಿಸ್ಬಿಟ್ರೆ ನೀವು ಬರೀ ಸೂಜಿ ಆಗುತ್ತೆ. ಇದು ಮೆಡಿಸಿನ್ನೇ ಇಲ್ಲ ಅದರಲ್ಲಿ. ಜೋರ ದಪ್ಪ ಸೂಜಿ ರಕ್ತ ಬರಿಸ್ಬಿಟ್ಟು ಒಳ್ಳೆ ಇಂಜೆಕ್ಷನ್ ಕೊಟ್ಟರು ಹಾಗಾಗುತ್ತೆ. ತಪ್ಪದು. ಇದಂತು ತೇ ಗುಹ್ಯತಮಂ ಸಪ್ತಮೋಕ್ತಂ ಪ್ರಪಂಚಯತಿ. 7ನೇ ಅಧ್ಯಾಯದಲ್ಲಿ ಹೇಳಿದ್ರಲ್ಲ, ಪ್ರಪಂಚದ ವಿಸ್ತಾರ ಮಾಡ್ತಾರೆ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೇ ಶುಭಾತ್. ಅದೆಲ್ಲ ಕೂತ್ಕೊಂಡು ಟ್ರೈನಿಂಗ್ ಕ್ಲಾಸ್ ಕೊಡ್ಬೇಕು ಅವ್ರಿಗೆಲ್ಲ ಕೂಡ. ಗೊತ್ತಾಯ್ತಾ? ಟ್ರೈನಿಂಗ್ ಕ್ಲಾಸ್ ಯಾರಿಗೂ ಇಲ್ಲ ಅದ್ರೊಳಗೆ. ಈಗ A to Z ಒಬ್ಬರಿಗೂ ಟ್ರೈನಿಂಗ್ ಇಲ್ಲ. ತೋಚಿದಾಗಿರ್ಬೋದು ಅಂತೆ. ಅದು ಏನರ್ಥ ಇರ್ಬೇಕು. ಗೌರ್ಮೆಂಟ್ ವ್ಯವಸ್ಥೆ ಏನಿದೆ ಅದು ಪಾಪ ದುರುಪಯೋಗ ಮಾಡಿಕೊಂಡವ್ರು ಹಣೆ ಬಾರ. ಬಟ್ ವ್ಯವಸ್ಥೆಯಲ್ಲಿ ಅರ್ಥ ಇದೆ. ಅವ್ರಿಗೆ ಏನೇ ಕೆಲಸ ಮಾಡೋಕೆ ಕೊಡ್ತಾರೆ. ಎಲೆಕ್ಷನ್ ಮತ್ತೆ ಟ್ರೈನಿಂಗ್ ಕೊಡ್ತಾರೆ. ಫಸ್ಟ್ ಎನಿಥಿಂಗ್ ಒಂದು ಟ್ರೈನಿಂಗ್. ಕಂಪ್ಯೂಟರ್ ಗೊತ್ತಲ್ಲ, ತೊಗೊಂಡ ತಕ್ಷಣ ಕಂಪ್ನಿ ಕೆಲಸ ಇನ್ನು ಕೊಡಲ್ಲ ಅವ್ರು. ಮತ್ತೆ ಟ್ರೈನ್ ಅಪ್ ಮಾಡ್ತಾರೆ. ಫಸ್ಟ್ ತಮ್ಮ ರಿಕ್ವೈರ್ಮೆಂಟ್ ಇದ್ದಕ್ಕಂತೆ ಟ್ರೈನ್ ಅಪ್ ಮಾಡ್ತಾರೆ. ಎಲ್ಲದಕ್ಕೂ ಮಾಡ್ತಾರೆ. ಟೈಪಿಂಗ್ ಪ್ರತಿಯೊಂದರಲ್ಲೂ ಟ್ರೈನಿಂಗ್ ಇದೆ. ಕಂಡ್ಕೊಂಡ್ರೆ ಸೆಕ್ರೆಟರಿ ಆಗಕ್ಕೆ ಬರಲ್ಲ ಯಾವುದೇ ಕಂಪನಿ. ನೀವು ಈಗ ಆ ಕೋರ್ಸ್ ಮಾಡಿರ್ಬೇಕು ಅವರು. ಹಿಂದೆಲ್ಲ ಜನರಲ್ಲೇ ಮಾಡಿಬಿಡ್ತಾ ಇತ್ತು. ಬರ್ತಾ ಬರ್ತಾ ಸ್ಪೆಸಿಫಿಕೇಶನ್ ಜಾಸ್ತಿ ಆಗಿಬಿಟ್ಟು ಈಗ ಅವನು ಎಲ್ಲಿ ಕೆಲಸ ಮಾಡ್ತಾ ಅದಕ್ಕೆ ತಕ್ಕಂತೆ ಅವ್ನು ತಯಾರಾಗಿರ್ಬೇಕು. ಅಲ್ಲಿ ಕ್ಲರ್ಕ್ ಆಗ್ಲಿಕ್ಕೂ ಅವ್ನಿಗೆ ಎಲಿಜಿಬಿಲಿಟಿ ಬೇಕು. ಕ್ಲರ್ಕ್ ಆಗ್ಲಿಕ್ಕೆ ಕೂಡ ಈ ಟ್ರೈನಿಂಗ್ ತೊಗೊಂಡಿರ್ಬೇಕು. ಅವಾಗ ಏನಾಗುತ್ತೆ, ಕೆಲಸ ಪರ್ಫೆಕ್ಟಾಗಿ ನಡೆಯುತ್ತೆ. ಯಾರು ಏನು ಬೇಕಾದ್ರೆ ಮಾಡಿಸ್ತಾರೆ. ಹೇಗಿರುತ್ತೆ ಕಂಡಕ್ಟರ್ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡೋದಿಲ್ಲ. ಹಾಗಾಗಿ ಯಾರ ಏನಾಗ್ತದೆ ಅದು ಬಿಡಿ. ಇವರೇ ಹೇಗೆ ಅವ್ರಿಗೆ ಇದ್ನಾಗಿರ್ತಾರೆ. ಮತ್ತೆ ಅವ್ರು ಹೇಳ್ಬೇಕು, ನೋಡಯ್ಯ ಹೀಗೆಲ್ಲ ಬಂದ್ರೆ ಆಗೋದಿಲ್ಲ, ಹೋಗಿ ಮತ್ತೆ ಸ್ನಾನ ಮಾಡ್ಕೊಂಡು ಕಳಿಸ್ಬೇಕು. ಅವ್ರು ಸರಿಯಾಗಿ ಮಾಡ್ತಾರೆ, ರೇಟ್ ಬರುತ್ತೆ ಅವ್ರಿಗೆ. ಇವ್ರದೇ ತಪ್ಪಿದ್ದ ನೀವೇ ಅಂತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ಇವನ್ ಜೋರಿದ್ದು ಕರೆಕ್ಟ್ ಇದ್ರೆ ಯಾಕೆ ಹೇಳು ಮಾಡೋದು ಎದ್ದೋಗ್ತೀನಿ ಅಂದ್ರೆ ಪಜಿತ ಆಗುತ್ತೆ. 7 ಗಂಟೆ ಹೋಗ್ತೀನಿ ಈಗ ಹೇಳ್ಬೇಕು ಅವ್ರು. ಯಾಕಂದ್ರೆ ತಾನು ಪುಣ್ಯ ಬರಬೇಕು, ನಿಮ್ಗೆ ನೆನಪಿರ್ಬೇಕು. ದುಡ್ಡು ಬರುತ್ತೆ ಎಂಬುದು ಸೆಕೆಂಡರಿ. ಅದು ಡಾಕ್ಟರ್ ಆಪರೇಷನ್ ಮಾಡಿ ರೋಗಿ ವಾಸಿ ಆಗೋದು ಮೇನ್ ಪರ್ಪಸ್. ದುಡ್ಡು ಬರೋದು ಸೆಕೆಂಡರಿ. ಅದು ಅಕಸ್ಮಾತ್ ಬರದೆ ಹೋದ್ರೆ ಒಂದು ತನ್ನ ಕೆಲಸ ಮುಗಿದ್ಬಿಟ್ಟಿದೆ ಅವನಿಗೆ. ಆ ಥರ ಯೋಚನೆ ಮಾಡಿ ಅದಕ್ಕೆ ಮಾಫಲೇಶು ಕದಾಚಾರ ಅಂತ ಟ್ರೈನ್ ಅಪ್. ಯಾವ ಲೆವೆಲಲ್ಲೂ ಟ್ರೈನಿಂಗ್ ಇಲ್ಲ. ಆದರೆ ಅಡಿಗೆ ಅವ್ರಿಗೆ ಟ್ರೈನಿಂಗ್ ಇಲ್ಲ. ಬರ್ತಾನೆ ಬರ್ತಾನೆ ಅಡಿಗೆ ಇಟ್ಬಿಡೋದು. ಗೋಪಿಚಂದ್ರ ಕೂಡ ಹಚ್ಕೊಂಬಂದಿಲ್ಲ. ಅಡಿಗೆ ಹೇಗೆ ದೇವೇಂದ್ರಕ್ಕೆ ಬರುತ್ತೆ ಅದು. ಸಂಧ್ಯಾನ ಕೂಡ ಮಾಡೋದಿಲ್ಲ ಅವನು. ಸಂಧ್ಯಾನ್ಯ ಮಾಡಿ ಅವ್ನು ಇನ್ನೂ ಕೆಲವು ಎಲ್ಲೋ ರೇರ್ ಸಿಗ್ತಾರೆ. ದೇವ್ರ ಪೂಜೆ ಕೂಡ ಮಾಡ್ಕೊತಾರೆ ಅವ್ನು ಪಾಪ. ದೇವ್ರ ಪೂಜೆ ಮುಚ್ಕೊಂಡು ನಿರ್ಮಾಣ ತೀರ್ಥ ತಗೊಂಡು ಶುರು ಮಾಡ್ತಾರೆ ಮಾಡೋದು. ಅಂಥವ್ರು ಇರ್ತಾರೆ. ಎಲ್ಲಿ 1% ಕೂಡ ಸಿಗಲ್ಲ. ಬಟ್ ಇದ್ದಾರೆ, ಇಲ್ಲ ಅಂತಲ್ಲ. ಇಲ್ಲಿ ಇದ್ದಾರೆ ನೋಡಿದ್ದೀನಿ ಇದ್ದಾರೆ. ಬಟ್ ತುಂಬಾ ಕಡಿಮೆ. ಎಲ್ಲ ಕಡೆ ಹೋಗೋದು ಇಲ್ಲ ಅವರು. ಕಣ್ಕಟ್ಟಿಗೆ ಹೋಗೋದಿಲ್ಲ. ಅವ್ರಿಗೆ ಪುಣ್ಯ ಬರಬೇಕು ಆ ಕಾನ್ಸೆಪ್ಟ್ ಇದೆ. ಇವ್ರು ಪುಣ್ಯ ಬರಬೇಕು ಕಾನ್ಸೆಪ್ಟ್ ಇವತ್ತು ಯಾವುದೂ ಇಲ್ಲ. ದುಡ್ಡು ಬರ್ಬೇಕು. ಅದು ಪುಣ್ಯ ಬರೋದು ಮೇನು. ಇದು ಇವತ್ತಿನ ದಿವಸಕ್ಕೆ ಅಷ್ಟೇ ಮುಖ್ಯ ಇರೋದು. ಪುಣ್ಯ ಪ್ರಧಾನ, ಎಲ್ಲದಕ್ಕೂ ಪುಣ್ಯ ಬರಬೇಕು. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೆ ಅಶುಭ. ಇದಂತು ತೇ ಗುಹ್ಯತಮಂ. ಅರ್ಜುನ, ಇದು ಈ ಹೇಳ್ತಾ ಇದ್ದೇನಲ್ಲ, ಗುಹ್ಯತಮ, ಗುಹ್ಯತರ ಗುಹ್ಯತಮ, ಮೋಸ್ಟ್ ಸೀಕ್ರೆಟ್. ಅದನ್ನು ಹೇಳ್ತಾ ಇದ್ದೇನೆ ಕೇಳಿ. ಈಗ ನೀನು ಯಾತಕ್ಕೆ ಹೇಳ್ತೇನೆ ಗೊತ್ತಾ? ಅನಸೂಯವೇ ಪದ ಇದೆ. ನೀನು ಅಸೂಯೆ ಪಡದೇ ಇರತಕ್ಕಂಥವನು, ಹೊಟ್ಟೆಗೆ ಚಿಲ್ದವನು. ಇದು ಶಾಸ್ತ್ರ ಓದು ಕೊನೆಗೂ ಮುಗಿಸ್ಬೇಕಾದ್ರೆ ಕೂಡ ಹೇಳ್ತಾನೆ. ಅನಸೂಯೆಗಳಿಗೆ ಹೇಳಿದ್ದಾರೆ, ಎಲ್ಲರಿಗೂ ಹೇಳಬೇಡಿ ಅಂತೇಳಿ. ಹೇಳ್ಬೇಕು ಅಂಥವ್ರು ಹೇಳಬೇಕು ಅಂತೇಳಿ. ಅಸೂಯೆ ಮಾಡೋದು ಅವನು ಬಂದ ನಾನು ಬರ್ಬೇಕು. ಅವ್ರಿಗೆ ಹೇಳಿದ್ನಲ್ಲ,
ಅವ್ರಿಗಿರೋದು ನಮಗಿರ್ಬೇಕು. ಈ ಕಂಪ್ಯಾರಿಸನ್ ಮಾಡ್ಕೊಂಡು ಹೊಟ್ಟೆ ಉರಿತಾ ಕೊಡ್ಕೊತಾರಲ್ಲ ಅವ್ರೇನು ಪ್ರಯೋಜನ ಇಲ್ಲ. ತನ್ನ ಸಾಧನೆ ತಾನು ಮಾಡಬೇಕೇ ಹೊರತು ಉಳಿದವರ ಸಾಧನೆ ತನಗಿಲ್ಲ ಅಂತ ಕೊರಗಿದರೆ ಅಸೂಯೆ. ದುರ್ಯೋಧನ ಹಾಗೆ ಮಾಡಿ ಸತ್ತಿತ್ತು ಅವನಿಗೆ ಹೇಳ್ತಾನೆ, ಅಲ್ಲಿ ಏನು ಕಡಿಮೆ ಆಗಿದೆ, ನೀನು ಯಜ್ಞ ಮಾಡಿ. ಏನು ನನಗೆ ಮುಖ್ಯ ಇಲ್ಲ, ಪಾಂಡವ್ರಿಗಿದಿಲ್ಲ ಅಂತ ನನ್ನ ಸಂಕಟ ಅಂತ ಅವ್ರಿಗೆ ಹೋಗ್ಬೇಕು, ನನಗಿರೋದು ಮುಖ್ಯ ಅಲ್ಲ. ಈ ಟ್ರೆಂಡ್ ಹಾಳು ಮಾಡಿಬಿಡ. ಇವತ್ತೆಲ್ಲ ನಡೆದ್ರೆ ಅದೇ ಟ್ರೆಂಡೇನೆ, ಎಲ್ಲದರಲ್ಲೂ ಕಂಪ್ಯಾರಿಸನ್. ಅದರಿಂದ ಅವನು ಕಾರ್ ತೊಗೊಂಡ, ತಾನು ಕಾರ್ ತೊಗೊಳ್ಳೋ ಶಕ್ತಿ ಇಲ್ಲ, ದುಡ್ಡು ಇಲ್ಲ, ಸಾಲ ಮಾಡಿ ತಗೋತಾನೆ, ಸೂಸೈಡ್ ಮಾಡ್ಕೊತಾನೆ, ಆಮೇಲೆ ವಾಪಸ್ ತೀರಿಸ್ತಾನೆ. ಇವೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಯೋಗ್ಯತೆ ಇಷ್ಟಪ್ಪ, ಅವ್ರು ಚೆನ್ನಾಗಿದ್ದಾರೆ, ಅವ್ರ ಪುಣ್ಯ ಸರಿನೇ, ನಾವು ಆ ರೀತಿ ಮಾಡಬೇಕು ಅಂತ ಹೇಳಿ ಸಾಧನೆ ಮಾಡಬೇಕೆ ಹೊರತು ಕಾಪಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕಾಪಿ ಮಾಡಿ ತಕ್ಷಣ ತಗೊಳ್ಳೋದು ಕಾಪಿ. ಅದು ಪ್ರಾಪರ್ ಒಳ್ಳೆ ಕೆಲಸಕ್ಕೆ ಸೇರಿದ ಕಾರ್ ಬಂತು, ನಾನು ತಗೊಂಡೆ, ಅದು ಸರಿಯಾದ. ಅಂದ್ಬಿಟ್ಟು ಯಾರು ಕಾರ್ ಕಲಿಯೋದಾಗ್ಲಿ ಸಾಲ ಮಾಡಿ ತಗೊಳ್ಳೋದಾಗ್ಲಿ ಎಲ್ಲ ಅದೇ ಸಾಲ ಚೂರು ಮಾಡಿದ್ರೆ ಅರ್ಥ ಇರ್ತದೆ. ಎಲ್ಲ ಮಾಡಿ ಕೊನೆಗೆ ಬೇರೆಲ್ಲ ಮಾಡ್ಕೊಂಡ್ಬಿಡ್ತಾನೆ. ಇವೆಲ್ಲ ಈಗ ದುರಭ್ಯಾಸಗಳು. ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತ ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ ಪರಮಾತ್ಮ. ಯದ್ಜ್ಞಾತ್ವ ಮೋಕ್ಷಸೆ ಅಶುಭ. ತಿಳ್ಕೊಂಡ್ಬಿಟ್ರೆ ನೀವು ಅಮಂಗಳನೇ ಆಗೋದಿಲ್ಲ, ಆಯ್ತಾ. ಅಶುಭ ಅಂದ್ರೆ ಪಾಪ, ಪಾಪಗಳಿಂದ ಬಿಡುಗಡೆ ಹೊಂದ್ತೀನಿ ಅಂತ. ಪ್ರತಿಯೊಂದು ಶ್ಲೋಕ ಓದ್ತಾ ಹೋದಂತೆ ಪಾಪಗಳು ದೂರ ಹೋಗ್ಲಿಕ್ಕೆ ಶುರುವಾಗುತ್ತೆ. ಇದು ಯಾವ್ದು ಏನು ಗೊತ್ತಾ, ಇದಕ್ಕೆ ಅಂತ ಹೆಸರಿಡ್ತಾನೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತವ್ಯಯಂ. ಏನಿದೆ ಈಗ ತಾತ್ಪರ್ಯನೇ ಓದ್ತಾ ಇದ್ದೀವಾ, ಇಲ್ಲಿ ಭಾಷೆ. ಸಪ್ತಮಾಧ್ಯಾಯೋಕ್ತಂ ಸ್ಪಷ್ಟಯತಿ ಅಸ್ಮಿನ್ ಅಧ್ಯಾಯ. ಇದಂತು ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ವಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಪ್ರಶಂಸೆ ಮಾಡ್ತಾನೆ. ಏನು ಗೊತ್ತಾ, ರಾಜವಿದ್ಯೆ ಇದು. ಕೆಲವು ಅರ್ಥ ಬರೆದು ರಾಜ ತಿಳ್ಕೋಬೇಕಾದ ವಿದ್ಯೆ ಅಲ್ಲಿ ನಮಗೇನು ರಾಜ ದೃಷ್ಟಿ ಅಷ್ಟೇ ಅಲ್ಲ. ಆರ್ಯ ಅರ್ಥವಾಗಿ ವಿದ್ಯಾನಾಥ ರಾಜ, ರಾಜರ ವಿದ್ಯೆ ಅಂತ ಅರ್ಥ ಮಾಡಬಾರದು. ಯಾರಿಗಿದು ವಿದ್ಯೆಗಳ ರಾಜ ತಾನೇ ಹೇಳ್ತಾರೆ. ಅಧ್ಯಾತ್ಮ ವಿದ್ಯಾ ತಾನೇ ಹೇಳಿದ್ದಾನೆ ಈಗಾಗಲೇ, ಮುಂದೆ ಬರುತ್ತದೆ. ಆಚಾರ ಅರ್ಥ ಬರೆಯೋದು ಹೇಗಿರುತ್ತೆ, ಸುಮ್ಮನೆ ಬರೆಯೋದು ಹೇಗಿರುತ್ತೆ ಯೋಚನೆ ಮಾಡಿ. ರಾಜವಿದ್ಯೆ ಎಂಬುದು ಉಳಿದವರಿಗೆ ಟೆಕ್ಸ್ಟ್ ಆಗತ್ತದು. ರಾಜರು ಇಲ್ಲೇ ಇಲ್ಲ ಲೆಕ್ಕದಲ್ಲಿ ಇವತ್ತಿನ ದಿವಸ. ಏನ ಉಲ್ಟ ಬರೋದು, ಅದು ಸರಿಯೇ ಮಾಡ್ಬೇಕದು. ಆಜ್ಞಾಂ ವಿದ್ಯಾ ರಾಜವಿದ್ಯಾ ಅಲ್ಲ, ವಿದ್ಯಾನಾಮ ರಾಜ ಮಾಡ್ಬೇಕು. ಅದನ್ನು ಮಾಡ್ಬೋದು, ಒಂದು ಸ್ಪೆಸಿಫಿಕ್ ತಪ್ಪಲ್ಲ. ಬಟ್ ಈ ಮೇನ್ ಅರ್ಥ ಇದು. ಗುಹ್ಯತಮ ರಾಜಗುಹ್ಯಂ, ಮತ್ತೆ ರಾಜ ತಿಳ್ಕೊಳ್ಳೋ ರಹಸ್ಯ ಅಲ್ಲ. ಗುಹ್ಯಾನಾಂ ರಾಜ, ರಹಸ್ಯಗಳಲ್ಲಿ ರಹಸ್ಯ. ಅದು ಕಂಡವ್ರಿಗೆ ಹೇಳಬಾರ್ದು, ನೀವು ತಿಳ್ಕೊಳ್ಳೋದು ಇರಬಾರ್ದು. ಎರಡೆರಡು ರಹಸ್ಯ ಶಬ್ದದ ಅರ್ಥ ಯಾರು ತಿಳ್ಕೊಬಾರ್ದು, ರಹಸ್ಯ ಅಲ್ಲ ಅದು. ಎಲ್ಲರೂ ತಿಳ್ಕೊಂಡ್ರು ರಹಸ್ಯ ಅಲ್ಲ. ತಿಳ್ಕೊಬೇಕಾದ್ರೆ ತಿಳ್ಕೊಳ್ಳೇಬೇಕು, ಉಳಿದವರು ತಿಳ್ಕೊಳ್ಳೇಬಾರ್ದು. ರಾಜಗುಹ್ಯಂ ಪವಿತ್ರಂ ವಿಧಮುತ್ತಮಂ, ಪವಿತ್ರಂ ವಿಧಮುತ್ತಮಂ ಭಾರಿ ದೊಡ್ಡದೇನೆ. ಪವಿತ್ರ ಆದ್ರೆ ಹೋದ್ರೆ ಪವಿತ್ರ, ಪವಿತ್ರ ಅಂದ್ರೆ ಪವಿವತ್ರಾಯತೆ, ನಮ್ಮ ವಜ್ರದಂತೆ ಕಾಪಾಡುತ್ತೆ, ನಮ್ಮ ರಕ್ಷಣೆ ಕೊಡುತ್ತೆ. ಫಸ್ಟ್ ಇವರು ಉತ್ತಮ, ಅತ್ಯುತ್ತಮವಾದದ್ದು. ಪ್ರತ್ಯಕ್ಷಾವಗಮಂ, ಪ್ರತ್ಯಕ್ಷಾವಗಮಂ ಪ್ರತ್ಯಕ್ಷದ ಅನುಭವ ಬರುತ್ತೆ ಅಂತ ಹೇಳ್ತಾರೆ ಋಷಿ. ಏನಿದು ಎಕ್ಸ್ಪೀರಿಯನ್ಸ್ ಬರುತ್ತೆ. ಇದು ಶಾಸ್ತ್ರದ ವೈಶಿಷ್ಟ್ಯ. ರುಚಿ ಇದೆ ಅಂತ ಹೇಳಿದ್ರು, ತಿಂದು ಹೇಳಿದ್ರೆ ಕೈ ಎತ್ತದ್ರು, ಅನುಭವ ಹೇಳಿದ್ ಕರೆಕ್ಟ್, ಅದು ಅನುಭವ ಬಂತವ್ರು, ಅದು ಪ್ರತ್ಯಕ್ಷಾವಗಮಂ. ಧರ್ಮ್ಯಂ ಅತ್ಯಂತ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಒಂದರ್ಥ. ಧರ್ಮ ವಿದುತ್ತಮ, ದೇವರಿಗೆ ಸಂಬಂಧಪಟ್ಟಂತ ವಿಚಾರ ಇದೆ. ಸುಸುಖಂ ಕರ್ತಂ, ಕೆಲವಿರ್ತವೆ ಎಲ್ಲ ಸರಿನೇ ಭಾರಿ ಕಷ್ಟ ಮಾಡೋದು. ಇದು ಹಾಗಲ್ಲ. ಸುಸುಖಂ, ಬರೀ ಸುಖಂ ಅನ್ನಲಿಲ್ಲ, ಸುಸುಖಂ ಅತಿ ಸುಲಭ. ಯಾರಿಗೆ ಮಾಡೋರಿಗೆ ಮಾಡಬೇಕಾದ್ರೂ ಭಾರಿ ಸುಲಭ, ಆಮೇಲೆ ಫಲನೂ ಸುಲಭ. ಕೆಲವು ಅಸಹ್ಯ, ಕೆಲವೆಲ್ಲ ಈ ಮಧ್ಯರಾತ್ರಿ ಅಮಾವಾಸ್ಯೆಗೆ ಹೋಗಿ ಸ್ಮಶಾನದಲ್ಲಿ ಕೂತ್ಕೊಂಡು ಎಷ್ಟು ಅಸಹ್ಯ ಅದಲ್ಲ. ಅದೇನೇ ಇಲ್ಲ. ಬೆಳಿಗ್ಗೆ ಎದ್ದು ಆದ ಪೂಜೆ ಮಾಡ್ಬೇಕಾದ್ರೆ ಏನೇನೂ ಕಷ್ಟ ಇಲ್ಲ. ಕೆಲವು ಫಲ ಭಯಾನಕ, ಪೊಲೀಸ್ ಅರೆಸ್ಟ್ ಮಾಡ್ತಾರ ಅಂತ ಇಲ್ಲೂ ಕಷ್ಟ, ಮುಂದೂ ಕಷ್ಟ. ಅದರಲ್ಲಿ ಇದೇನೇನೂ ಇಲ್ಲ. ಅದಕ್ಕೆ ಮೋಕ್ಷಸೆ ಅಶುಭ ಪವಿತ್ರಂ ವಿಧಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತವ್ಯಯಂ. ಕೆಲವೆಲ್ಲ ಚೆನ್ನಾಗಿ ಹೇಳಿದ್ರು ಕೂಡ ತಗೊಳ್ಳೋದು ಮಾತ್ರ ಭಾರಿ ಕಷ್ಟ ಅಂತ ಭಾವನೆ ಬರುತ್ತೆ. ಎಲ್ಲ ಔಷಧಿ ಭಾರಿ ಚೆನ್ನಾಗಿರ್ಬೋದು, ತಗೊಳ್ಳೋದು ಭಾರಿ ಸಂಕಟ. ತಗೊಳ್ಳಿ ಸ್ವಲ್ಪ ಟ್ಯಾಬ್ಲೆಟ್ ಪ್ರಕಾರ ಭಾರಿ ಬೈದಿದ್ದಾಗ ಹಾಗಲ್ಲ, ನೋಡಿದ್ರೆ ಗೊತ್ತು ಕೂಡ ಆಗೋದಿಲ್ಲ. ಆ ಥರ ಹೋಗ್ಬೇಕು. ರಾಜವಿದ್ಯಾ ಪ್ರಧಾನ ವಿದ್ಯಾ ನೋಡಿ, ಪ್ರಧಾನ ವಿದ್ಯಾ ಆಯ್ತಾ. ಅದಕ್ಕೆ ವಿದ್ಯಾನಾಂ ರಾಜ ಆಯ್ತಾ ಹೊರತು ರಾಜ್ಞಾಂ ವಿದ್ಯಾ ಆಗಲಿಲ್ಲ. ಪ್ರತ್ಯಕ್ಷಂ ಬ್ರಹ್ಮ ಅವಗಮ್ಯತೆ ಏನ ತತ್ ಪ್ರತ್ಯಕ್ಷಾವಗಮಂ, ದೇವರು ಪ್ರತ್ಯಕ್ಷನಾಗ್ತಾನೆ. ಇನ್ನೊಂದು ಅರ್ಥ ಇದೆ, ಅಪರೋಕ್ಷ ಜ್ಞಾನಿ ಆಗ್ತಾನೆ. ಫಾಲೋ ಮಾಡಿಬಿಟ್ರೆ ಏನಾಗ್ತಾನೆ ಅವನು, ಕೋರ್ಸ್ ಇದೆ, ಅಪರೋಕ್ಷ ಜ್ಞಾನದ ಕೋರ್ಸ್ ಇವೆಲ್ಲ. ಅಕ್ಷೇಷು ಇಂದ್ರಿಯೇಶು
ಪ್ರತಿಷ್ಠಿತ ಇತಿ ಪ್ರತ್ಯಕ್ಷ. ಇಲ್ಲಿ ಪ್ರತ್ಯಕ್ಷ ಶಬ್ದಕ್ಕೆ ಒಂದರ್ಥ ಪ್ರಾಕ್ಟಿಕಲಿ ನಮ್ಗೆ ಗೊತ್ತಾಗುತ್ತೆ ಅಂತ, ಇನ್ನೊಂದು ಅರ್ಥ ಏನು ಅಂದರೆ ಪ್ರತ್ಯಕ್ಷ ದೇವರು ಅಂತ ಅರ್ಥ ಪ್ರತ್ಯಕ್ಷ ಶಬ್ದಕ್ಕೆ. ಯಾತಕ್ಕೆ? ಅಕ್ಷೇಷು ಇಂದ್ರಿಯಂ ಪ್ರತಿಷ್ಠಿತ ಇವು ಅಂತಃಪ್ರವೇಶ, ಪ್ರತಿ ಇಂದ್ರಿಯದಲ್ಲೂ ಇದ್ದು ನಮಗೆ ಅನುಗ್ರಹ ಮಾಡೋದ್ರೆ, ಅಕ್ಷ ಅಂದರೆ ಇಂದ್ರಿಯ, ಪ್ರತಿ ಅಕ್ಷದಲ್ಲೂ ಇಂದ್ರಿಯದಲ್ಲೂ ಇದ್ದು ಬಿಟ್ಟು ನಮಗೆ ಅನುಗ್ರಹ ಮಾಡೋದ್ರಿಂದ ದೇವನೇನಂತ ಕರೀತಾರೆ? ಪ್ರತ್ಯಕ್ಷ ಅಂತ ಕರೀತಾರೆ. ತಥಾಚ ಶ್ರುತಿ, ಬರೀ ನಾವು ಹೇಳಿದ ಅರ್ಥ ಅಲ್ಲ, ಇದು ಆಚಾರ್ಯ ಬರ್ತೈತೆ ಎಂದೇನಂತೆ ಅವರು ಕೊಟೇಶನ್ ಕೊಡ್ತಾರೆ. ಯಹ ಪ್ರಾಣೇ ತಿಷ್ಠನ್ ಪ್ರಾಣಾದಂತರೋ ಯಂ ಪ್ರಾಣೋ ನ ವೇದ ಯಸ್ಯ ಪ್ರಾಣಃ ಶರೀರಂ ಯಹ ಪ್ರಾಣಮಂತರೆ ಯಮಯತಿ ಏಷಃ ತಂ ದೇಶತೆ ಆತ್ಮ ಅಂತರ್ಯಾಮಿ ಅಮೃತಃ. ಅಂತರ್ಯಾಮಿ ಬ್ರಾಹ್ಮಣ ಅಂತ ಅದಕ್ಕೆ ಹೆಸರು. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುತ್ತೆ ಅಂತರ್ಯಾಮಿ ಬ್ರಾಹ್ಮಣ. ಪ್ರತಿಯೊಂದರ ಒಳಗೆ ಅಂತರ್ಯಾಮಿ ಪರಮಾತ್ಮ ಇದ್ದಾನೆ ಅಂತ ಹೇಳೋದೇ ವಿಷಯ. ಇವು ವಾಚಿ ತಿಷ್ಠನ್, ಪ್ರಾಣೇ ತಿಷ್ಠನ್, ವಾಚಿ ತಿಷ್ಠನ್, ಚಕ್ಷುಷಿ ತಿಷ್ಠನ್, ಪ್ರತಿಯೊಂದರೊಳಗೆ ಇದ್ದು ಪರಮಾತ್ಮ ಏನ್ ಮಾಡ್ತಾನೆ? ಪ್ರತಿ ಒಟ್ಟಾಗಿ ನಮ್ಮ ದೇಹದಲ್ಲಿ ಇದ್ದಾನೆ, ಪ್ರತಿ ಇಂದ್ರಿಯದಲ್ಲೂ ಇದ್ದಾನೆ, ಪ್ರತಿ ರಕ್ತದ ಕಣಕಣದಲ್ಲಿ ಪರಮಾತ್ಮ ಇದ್ದಾನೆ. ಅದನ್ನು ಒತ್ತಿ ಹೇಳುತ್ತಾ ಯಾಕೆ ಕಾಣೋದಿಲ್ಲ? ಅಂತರ್ಯಾಮಿ ಆಯ್ತಾರೆ ಕಾಣೋದು, ಒಳಗಿರೋದ್ರಿಂದ ಕಾಣೋದು. ನಮ್ಮ ಕಣ್ಣಿಗೆ ಹೊರಗಿಂದ ನೋಡೋ ಶಕ್ತಿ ಇದೆ ಹೊರತು ಒಳಗಿಂದ ನೋಡೋ ಶಕ್ತಿ ಇಲ್ಲ. ಆದ್ದರಿಂದ ಏನು ಮಾಡ್ಬೇಕಂದ್ರೆ ಈಗ ಒಳಗಣ್ಣಿಂದ ನೋಡ್ಬೇಕು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಅಂದ್ರೆ ಇದಕ್ಕೆ ಹೇಳಿದ ಮಾತಾವೆಲ್ಲ. ಇವು ವಾಚಿ ತಿಷ್ಠನ್ ಯಶ್ಚಕ್ಷುಷಿ ತಿಷ್ಠನ್ ಇತ್ಯಾದೇಹೇ ಯಹ ಯೇಷು ಅಂತರಕ್ಷಿಣಿ ಪುರುಷೋ ದೃಶ್ಯತೆ ಇತಿ ಚ. ನೋಡಿ, ಅಂತರಕ್ಷಿಣಿ ಪ್ರತಿಯೊಂದು ಅಕ್ಷಿಣಿ ಅಂತಹ ಒಳಗೆ ಯದಂಗ್ ಅಂಗುಷ್ಠ ಮಾತ್ರ ಪುರುಷೋ ಅಂಗುಷ್ಠಂಚ ಸಮಾಶ್ರಿತ ಇತಿ ಚ. ಎಷ್ಟಿದ್ದಾನೆ ದೇಹದೊಳಗೆ? ಅಂಗುಷ್ಠ ಮಾತ್ರ ಇರ್ತಾನೆ. ಯಾರ ಅಂಗುಷ್ಠ? ಅವರ ಅಂಗುಷ್ಠ. ಅವ್ರ ಅಂಗುಷ್ಟಕ್ಕೆ ತಕ್ಕಂತೆ ಹೃದಯ ಹೇಗಿರುತ್ತೆ ಇದೆಲ್ಲ ಅವರವರ ಸೈಜಲ್ಲೇ ಇರಬೇಕು. 96 ಅಂಗಗಳು ಎತ್ತರ ಇರಬೇಕು ಅಂತ ಕೇಳಿದರೆ ಅವ್ರ ಅಂಗುಲದೊಳಗೆ, ಯಾರ ಅಂಗುಲದೊಳಗಲ್ಲ. ಮಗು ಇರುತ್ತೆ ಈಗ, ಜಸ್ಟ್ ಬಾರ್ನ್ ಬೇಬಿ, ರುಜು ಆಚಾರ್ಯರು 37 ಲಕ್ಷಣ ಇದೆ ಈಗ. ಅದ್ರ ಪ್ರಕಾರ 96 ಅಂಗುಲ ಎತ್ತರ ಇರಬೇಕು. ಕೈಯಲ್ಲಿ ಈಜು ತಗೊಂಡು ಬೆಂಚುಪಟ್ಟಿಲಿ ಅಡಿಯೋದಲ್ಲ, ಅದು ಯಾವ್ದು ಇರಬೇಕದು ಆ ಮಗುವಿನ ಅಂಗುಲದಲ್ಲಿ ಇರಬೇಕು. ಕರೆಕ್ಟ್. ಅಲ್ಲಿ ಬೆಳೀತಾ ಅದು ಅಂಗುಲ ದೊಡ್ಡದಾಗ್ತಾ ಅವರು ದೊಡ್ಡದಾಗ್ತಾ. ಯಾವ ಟೈಮ್ ನೋಡಿದ್ರು ಕೂಡ 96 AB ಬಂತು ಅಂಗುಲಿಗಳು. ಅಂಗುಲ ಇಂಚ್ ಅಂತ ಅರ್ಥ ಅಲ್ಲ ಅದಕ್ಕೆ. ಇದಕ್ಕೆ ಇಂಚ್, ಇದಿಷ್ಟು ಅಂಗುಲಿ ಅಂದ್ರೆ ಈ ಭಾಗ, ಇದರ ತಂತ್ರದಲ್ಲಿ ಬರೀತಾರೆ. ಹೆಬ್ಬೆರಳಿನ ಈ ಭಾಗ, ಇಷ್ಟು ಭಾಗಕ್ಕೆ ಅಂಗುಲ ಅಂತ ಕರೀತಾರೆ. ಇದು ಅವರವರು ತಗೊಂಡಿದ್ದರಿಂದ ಬೇರೆಯವರಿಗೆ ಹೊಟ್ಟೆ ತುಂಬಷ್ಟು ಊಟ ಮಾಡಿ ನಿಮ್ಮ ಹೊಟ್ಟೆ ಅಂತ ಹಾಕಿರ್ತಾನೆ. ಅದು ಆ ದೃಷ್ಟಿಯಲ್ಲಿ ಅಂಗುಷ್ಠ ಮಾತ್ರ ಪುರುಷೋ ಅಂಗುಷ್ಠಂಚ ಸಮಾಶ್ರಿತ ಇತಿ. ತ್ವಂ ಅಂಗುಷ್ಠದಲ್ಲೂ ಇದ್ದಾನೆ, ಅಂಗುಷ್ಠ ಮಾತ್ರದಲ್ಲೂ ಇದ್ದಾನೆ. ತ್ವಂ ಮನಃ ತ್ವಂ ಚಂದ್ರಮಾಹ ತ್ವಂ ಚಕ್ಷು ಆದಿತ್ಯ ಇತ್ಯಾದಿಶ್ಚ ಮೋಕ್ಷಧರ್ಮೇ. ಮೋಕ್ಷ ಧರ್ಮದಲ್ಲೂ ವಿಷಯ ಸ್ಪಷ್ಟ ಬಂದಿದೆ. ಮಹಾಭಾರತ ಸರ್ವಶಾಸ್ತ್ರೋತ್ತಮ ಆದ್ದರಿಂದ ಅದನ್ನ ವಿಶೇಷ ಉಲ್ಲೇಖ ಮಾಡ್ತಾರೆ ಎಲ್ಲ ಕಡೆ. ಸಹ ಪ್ರತ್ಯಕ್ಷ, ದೇವರ ಪ್ರತ್ಯಕ್ಷ ಅಂತ ಹೆಸರಿದೆ. ಇತಿ ಪ್ರತಿ ಸೋ ಅಕ್ಷೇಷು ಅಕ್ಷವಾನ್ ಹಿ ಸ ಭವತಿ ಯಯೇವಂ ವಿದ್ವಾನ್ ಪ್ರತ್ಯಕ್ಷಂ ವೇದ ಇತಿ ಸಾಮವೇದೆ ವಾರುಣ ಶಾಖಾಯ. ದೇವರನ್ನು ಹೀಗೆ ಪ್ರತ್ಯಕ್ಷ ಅಂತ ತಿಳ್ಕೊಳ್ಬೇಕು. ಧರ್ಮೋ ಭಗವಾನ್ ತದ್ವಿಷಯಂ ಧರ್ಮ್ಯಂ. ಧರ್ಮ ಅಂದ್ರೆ ಭಗವಾನ್, ನಾವು ಕೊಟೇಶನ್ ನಾವು ಸೇರಿಸ್ಕೋಬೇಕದನ್ನ. ಧರ್ಮೋ ಧರ್ಮ ವಿರುತ್ತಮ ಅಂತ ಸೇರಿಸ್ಕೊಂಡು ತದ್ವಿಷಯಂ ಧರ್ಮ್ಯಂ ಸರ್ವಂ ಜಗತ್ ಧತ್ತೆ ಇತಿ ಧರ್ಮ. ಎಲ್ಲ ಧರ್ಮ ದೇವರಿಗೆ ಯಾತಕ್ಕೆ ಹೆಸರು ಅಂದ್ರೆ ಎಲ್ಲಾ ಜಗತ್ತನ್ನು ಧರಿಸಿದ್ದಾನೆ. ಪೂರ್ಣ ರೂಪದಿಂದ ವರಾಹ ರೂಪ ಧರಿಸಿದ್ದಾನೆ. ಅದಕ್ಕೇನೆ ಏನಂತ ಹೆಸರು? ಧರ್ಮ ಅಂತ ಹೆಸರು. ಧರ್ಮ ಕಾನೂನು. ಕಾನೂನು ಪಾಲಿಸಿದರೆ ಯಾರು ಸಪೋರ್ಟ್ ಕೊಡ್ತಾರೆ ನಮಗೆ? ಇಲ್ಲಿ ಸರ್ಕಾರದೊಳಗೆ ಸರ್ಕಾರ ಸಪೋರ್ಟ್ ಮಾಡುತ್ತೆ, ಅಲ್ಲಿ ದೇವರು ಸಪೋರ್ಟ್ ಮಾಡ್ತಾರೆ. ಧರ್ಮವು ರಕ್ಷತೆ ರಕ್ಷಿತ. ರಕ್ಷಣೆ ಮಾಡೋದು, ನಾವು ರಕ್ಷಣೆ ಮಾಡೋದು ಅಂದ್ರೆ ಫಾಲೋ ಮಾಡೋದು. ಅದು ರಕ್ಷಣೆ ಮಾಡೋದು ಅಂದ್ರೆ ಪ್ರೊಟೆಕ್ಟ್ ಮಾಡೋದು. ನಾವು ಧರ್ಮ ಪ್ರೊಟೆಕ್ಟ್ ಮಾಡ್ಬೇಕಲ್ಲ, ಫಾಲೋ ಮಾಡ್ಬೇಕು. ನಾವು ಫಾಲೋ ಮಾಡೋದೇ ಪ್ರೊಟೆಕ್ಷನ್. ಪುಸ್ತಕ ಚೆನ್ನಾಗಿ ನೋಡ್ಕೊಂತ ಸರಿಯಾಗಿ ಇಟ್ಬಿಟ್ಟು ಲಾಕ್ ಮಾಡಿ ಇಟ್ಬಿಟ್ಟ ಅಲ್ಲ, ಓದು ಅಂತ ಅರ್ಥ. ಓದಿದ್ರೆ ಪುಸ್ತಕ ಬಾಳಿಕೆ ತೆಗೆದಿಟ್ಟರೆ ಬರೋದಿಲ್ಲ. ತೆಗೆದಿಟ್ಟು ಪುಸ್ತಕ ಸ್ವಲ್ಪ ತೆಗೆದು ಹಾಗೆ ಪುಡಿ ಪುಡಿಯಾಗಿ ಬಂದ್ಬಿಡುತ್ತೆ. ಓದ್ತಾ ಇದ್ರೆ 106 ವರ್ಷ ಕೂಡ ಚೆನ್ನಾಗೇ ಇರುತ್ತೆ. ಬಳಕೆ ಇರಬೇಕು. ಹೇಗೆ ಚಾಕು ಬಳಸ್ತಾ ಹೋಗ್ಬಿಟ್ರೆ ಏನಾಗುತ್ತೆ? ಅದು ಎಲ್ಲೆಲ್ಲೂ ಬಳಸಬಾರ್ದು. ಮತ್ತೆ ಸರಿಯಾಗಿ ಬಳಸ್ತವ್ರು ಏನಾಗುತ್ತೆ? ಅದು ಬಂಡಾಗತ್ತೆ. ನಿತ್ಯ ಉಪಯೋಗಿಸೋ ಚಾಕು ಅಕಸ್ಮಾತ್ ಕೈ ತಾಕಿರೋ ಡೇಂಜರ್ ಅಲ್ಲ, ಇದು ತುಕ್ಕಿಡಿದಿರುತ್ತೆ. ಅದರಿಂದ ನಿತ್ಯ ಉಪಯೋಗದ ಪದಾರ್ಥಗಳಲ್ಲಿ ಅದೊಂದು ವಿಷಯ. ಬುದ್ಧಿನೂ ಹಾಗೇನೆ, ಯಾವಾಗಲೂ ಉಪಯೋಗಿಸ್ತಾ ಇದ್ರೆ ಶಾರ್ಪ್ ಆಗಿರುತ್ತೆ. ಇನ್ನೊಂದು ಉಪಯೋಗಿಸ್ಬಿಟ್ರೆ ಮೊಂಡಾಗಿರುತ್ತೆ. ಉಪಯೋಗಿಸ್ತಾ ಹೋದ್ರೆ ಮತ್ತೆ ಬರೋದೇ ಇಲ್ಲ, ಹೋಗ್ಬಿಡುತ್ತೆ. ಕಾರು ಬ್ಯಾಟ್ರಿ ಡೌನ್ ಆಗಿದೆ ಅಂತ ಹೇಳೋದಿಲ್ಲ, ಸುಮ್ಮನೆ ಒಂದು ರೌಂಡ್ ಹೋಗಿ ಬರಬೇಕು ಕೊನೆ ಪಕ್ಷ, ಇಲ್ಲಾದ್ರೆ ಬ್ಯಾಟ್ರಿ ಡೌನ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಬುದ್ಧಿನೇ ಡೌನ್ ಆಗ್ತದೆ ಉಪಯೋಗಿಸ್ತಾ ಹೋದ್ರೆ. ಧರ್ಮೋ ಭಗವಾನ್ ಉಪಯೋಗಿಸ್ತಾ ಹೋದ್ರೆ ಭಾರಿ ಶಾರ್ಪ್ ಇರುತ್ತೆ.
ಧರ್ಮ್ಯಂ ಸರ್ವಂ ಜಗತ್ತಿತಿ ಧರ್ಮ ಪೃಥ್ವಿ ಧರ್ಮಭೂರ್ಥನಿ ಇತಿ ಪ್ರಯೋಗಾತ್ ಮೋಕ್ಷ ಧರ್ಮೇ. ಧರ್ಮವನ್ನ ತಲೆ ಮೇಲೆ ಇಟ್ಕೊಂಡೇ ಭೂಮಿ ಬದುಕಿದೆ ಅಂದ್ರೆ ಅದನ್ನ ಆಧರಿಸಿ ಬದುಕಿದೆ ಅಂತ ಅರ್ಥ. ಭಾರಭೃತ್ ಕಥಿತೋ ಯೋಗಿ ಇತಿ ಚ ಎಲ್ಲಿದು ವಿಷ್ಣು ಸಹಸ್ರನಾಮ. ಭಾರಭೃತ್ ಅಂದ್ರೆ ಯಾವುದೋ ಭಾರ ಹೊತ್ತಿಲ್ಲ, ಜಗತ್ತಿನ ಭಾರನೇ ಹೊತ್ತಿದ್ದಾನೆ ಪರಮಾತ್ಮ. ಭಾರಭೃತ್ ಕಥಿತೋ ಯೋಗಿ ಇತಿ ಚ ತಾನೇ ಹೇಳ್ತಾನೆ, ನನ್ನಲ್ಲಿ ಭಾರ ಹಾಕ್ತೇನೆ ಅಂತ ಹೇಳ್ತಾನೆ. ನಾನು ಹೊರ್ತೀನಿ, ನನ್ನಲ್ಲಿ ಭಾರ ಹಾಕು ಬರ್ತೀನಿ. ಭರ್ತಾ ಸಂಧ್ರಿಯಮಾನೋ ವಿಭರ್ತಿ ಇತಿ ಚ ಶ್ರುತಿ. ಪರಮಾತ್ಮ ತಾನೇ ಧರಿಸುವವನಾಗಿ ತಾನೇ ಧರಿಸಲ್ಪಡುವವನಾಗಿಯೂ ಇದ್ದಾನೆ. ಪೂಜ್ಯ ಪೂಜಕ ಅಂತೀವಲ್ಲ ಹಾಗೆ. ಇಷ್ಟೆಲ್ಲ ಕೊಟೇಶನ್ ಶಾಸ್ತ್ರ ಕೊಟ್ಟರು, ತಾವು ಬರೆದ ಒಂದು ವಾಕ್ಯ ಇಷ್ಟು ಸಪೋರ್ಟ್. ಇತಿ ಸಾಮವೇದೆ ಬಾಭ್ರವ್ಯ ಶಾಖಾಯಾಮ್ ಅಶ್ರದ್ಧಾನ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ ತಾತ್ಪರ್ಯ ವಾಕ್ಯ ಧರ್ಮೋ ವಾ ಇದಮಗ್ರೆ ಆಸೀತ್ ನ ಪೃಥಿವಿ ನ ವಾಯು ನಾಕಾಶೋ ನ ಬ್ರಹ್ಮ ನ ರುದ್ರೋ ನೇಂದ್ರೋ ನ ದೇವಾಹ ನ ಋಷಯ ಸೋ ಅವ್ಯಯ ಸೋ ಅಧ್ಯಾಯತ್. ಇಲ್ಲಿ ಪ್ರಶ್ನೆ ಬಂತು, ಏನಂತ ಹೇಳಿದ್ರು? ಧರ್ಮ ಆಸಿ, ಮೊದಲಿಗೆ ಏನಿತ್ತು ಅಂದ್ರೆ ಧರ್ಮ ಇತ್ತು ಅಂತ ಹೇಳಿ. ಒಂದ್ ಕಡೆ ನಾರಾಯಣ ಆಸಿತ್ತು ಅಂತ ಹೇಳಿ, ಒಂದ್ ಕಡೆಗೆ ಏಕರುದ್ರೋ ಅದ್ವಿತೀಯ ಇರ್ತದೆ, ಇನ್ನೊಂದ್ ಕಡೆಗೆ ಕಾಲ ಆಸಿತ್ತು ಅಂತ, ಮತ್ತೊಂದು ಕಡೆ ಸದೇವ ಆಸಿತ್ತು ಅಂತ, ಇನ್ನೊಂದು ಕಡೆಗೆ ಅಸದೇವ ಸೊನ್ನೆ ಇನ್ನೊಂದು ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತೇ ಆಗೋದಿಲ್ಲ. ಎಲ್ಲ ದೇವ್ರ ಹೆಸರುಗಳು. ಧರ್ಮ ಅಂದ್ರೆ ದೇವ್ರು. ವಿಷ್ಣು ಸಹಸ್ರನಾಮ ಧರ್ಮ ಅಂತ ಹೇಳಿತು. ಧರ್ಮ ಆಸೀತ್ ವಿಷ್ಣುರ ಆಸೀತ್ ಅಂತ. ಈ ಸಮನ್ವಯ ಗೊತ್ತಿಲ್ಲದೆ ಹೋಗ್ಬಿಟ್ರೆ ವೇದದ ಬಗ್ಗೆ ಏನ್ ಬರುತ್ತೆ? ಒಂದೊಂದ್ಸರಿ ಬಂದೊಂದು ಹೇಳುತ್ತಿದ್ದೋ ಧರ್ಮ ಅನ್ನತ್ತೆ, ಇದಂತೆ ಸತ್ತಂತೆ ಅಸ ಏನಿದೆಲ್ಲ ಅದು ವೇದಗಳೆಲ್ಲ ಮೀನಿಂಗ್ಸ್ ಅಂತ ತಗೊಂಡ್ಬಿಟ್ರೆ ಜನಗಳೆಲ್ಲ. ವೇದಗಳೆಲ್ಲ ಮೀನಿಂಗ್ಲೆಸ್. ಏನಿದೆ ಎಲ್ಲ ಒಂದೊಂದು ಕಾಂಟ್ರಡಿಕ್ಷನ್, ಬರೀ ಕಾಂಟ್ರಡಿಕ್ಷನ್. ಒಂದು ಹೇಳಬಾರ್ದು ಯಾವಾಗಲೂ ಕೂಡ. ವಾಸುದೇವೋ ವಾ ಇತಮಗ್ರೆ ಆಸೀತ್, ಏಕೋ ನಾರಾಯಣ ಆಸೀತ್. ವಾಸುದೇವ ಅಲ್ಲೂ ಕೂಡ ಎರಡೆರಡು ಬೇರೆ, ನಾರಾಯಣ ಬೇರೆ ವಾಸುದೇವ ಬೇರೆ. ಅದು ತತ್ವ ಸಮನ್ವಯ. ಇದು ಅರ್ಥವಾಗಿ ಎಲ್ಲೂ ವಿರೋಧನೇ ಬರಲಿಲ್ಲ. ಅದು ಸರಿಯಾಗಿ ಉಪಯೋಗಿಸ್ಬೇಕಾಗ. ರುದ್ರೋ ನೇಂದ್ರೋ ನಾ, ಅದಕ್ಕೇನೆ ಮುಂದೆ ಹೇಳ್ಬೇಕಾದ್ರೆ ಏನ್ ಮಾಡಿದ್ರು ಗೊತ್ತಾ? ಇವು ದೇವ್ರ ಹೆಸರು ಅಂತ ಯಾಕೆ ಹೇಳ್ತೀರಿ ನೀವು? ಇದನ್ನ ಧರ್ಮ ಅಂತ ಅಷ್ಟೇ ಹೇಳ್ಬಿಡಿ, ದೇವರು ಅಂತ ಹೇಳಬೇಡಿ ಅಂದ್ರೆ ಹೇಳಬಾರ್ದು. ಮುಂದೆ ನೋಡಿ ಏನಿದೆ. ಧರ್ಮ ಮೊದಲಿಗಿತ್ತು, ಮುಂದೆ ಪೃಥ್ವಿ ಇರಲಿಲ್ಲ, ವಾಯು ಇರಲಿಲ್ಲ, ಆಕಾಶ ಇರಲಿಲ್ಲ, ಬ್ರಹ್ಮದೇವ ಇರಲಿಲ್ಲ, ರುದ್ರ ಇರಲಿಲ್ಲ, ಇಂದ್ರ ಇರಲಿಲ್ಲ. ಅಂದ್ರೆ ಧರ್ಮ ಏನೀಗ ಅದು ಪ್ರಾಪರ್ ನೋವನಾಗಿ ಉಪಯೋಗಿಸ್ಬೇಕಾದ್ರೆ ಕಾಮನ್ ನೋವನಾಗಿ ಉಪಯೋಗಿಸ್ಬಾರ್ದು. ಯಾಕೆ ಮುಂದೆಲ್ಲ ಬಂದ್ರೆ ಪ್ರಾಪರ್ ನೋವನೇ. ಅದರಿಂದ ಅದು ದೇವರು ಧರ್ಮ ಶಬ್ದಕ್ಕೆ ಏನಂತ ಅರ್ಥ ಆಯ್ತು? ಅದು ಪ್ರಮಾಣ ಇದೆ. ಧರ್ಮೋ ಧರ್ಮವಿದುತ್ತಮ ಅಂತ ಹೇಳ್ಬಿಟ್ಟಿದ್ದ. ಈಚ ಸಾಮವೇದೆ ಬಾಭ್ರವ್ಯ ಶಾಖಾಯಾಮ್ ಅಶ್ರದ್ಧಾನ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್. ತಾತ್ಪರ್ಯ ಹೋಗಕ್ಕೆ ನಮಸ್ಯತಿ ನಮೋಧ್ಯಾಯ ಸಪ್ತಮೋಕ್ತ ಪ್ರಪಂಚ. ಏನು ಇಲ್ಲ ಅದರೊಳಗೆ, ಇನ್ನು ಅನಿವಾರ್ಯ ಬಂದಿಲ್ಲ. ಬರೋ 5ನೇ ಶ್ಲೋಕಕ್ಕಿರೋರು ಇದು. ನಾವಿರೋದು 2ನೇ ಶ್ಲೋಕ ಅಷ್ಟೇ. ಇದು ಅಶ್ರದ್ಧಾನ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಆಯ್ತು, ಭಾರಿ ಚೆನ್ನಾಗಿದೆ. ಸರಿ, ಕೆಲವು ಕೋರ್ಸ್ ಭಾರಿ ಚೆನ್ನಾಗಿದೆ, ನಾವು ಓದೋದಿಲ್ಲ. ನಮಗೆ ಬೇಡಪ್ಪ, ಅದು ಓದೋಯ್ತು ಅಷ್ಟೇ. ಅದು ಪನಿಷಬಲ್ ಅಫೆನ್ಸ್ ಅಲ್ಲ. ಯಾಕೆ ನೀವು ಮೆಡಿಕಲ್ ಓದಲಿಲ್ಲ, ಪುಣ್ಯಕ್ಕೆ ಅರೆಸ್ಟ್ ಮಾಡೋಕ್ಕೆ ಯಾರು ಬರೋದಿಲ್ಲ. ಯಾಕೆಂದ್ರೆ ಒಂದೇ ಯಾರು ಕೇಳಕ್ಕೆ ಬರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವರಿಷ್ಟ. ಇದು ಹಾಗಲ್ಲ, ಅಧ್ಯಾತ್ಮ ವಿದ್ಯೆ ಹಾಗಲ್ಲ. ಅಂದ್ರೆ ಏಕಾಶಿ ಉಪವಾಸ ಇದ್ದಾಗ ಮಾಡಿದ್ರೆ ಭಾರಿ ಪುಣ್ಯ, ಬಿಟ್ಟರೆ ಮಹಾಪಾಪ. ಚಾಯ್ಸ್ ಇಲ್ಲ ಅದಕ್ಕೆ. ವಿಷ್ಣು ಪಂಚಕ ಹಾಗಲ್ಲ, ಬಿಟ್ಟು ಮಾಡಿದ್ರೆ ಭಾರಿ ಪುಣ್ಯ, ಬಿಟ್ಟರೆ ಪಾಪ ಅಂತಿಲ್ಲ. ಅರ್ಥ ಆಯ್ತಾ? ಅದರಿಂದ ಅಂಥದ್ದು ಕಂಪಲ್ಸರಿ ಅಂತ ಅರ್ಥ. ಕಂಪಲ್ಸರಿನ ಇದು ಅಧ್ಯಾತ್ಮ ವಿದ್ಯೆ ಎಂಬುದು ಏನಿದು ಕಂಪಲ್ಸರಿ ವಿದ್ಯೆ. ಇವತ್ತು ಕೆಲಸ ಇದೆ, ಸರ್ಕಾರದ ವಸ್ತು ಯಾರ ವಸ್ತುನೂ ಅಲ್ಲ ಅಂತಾರಲ್ಲ ಹಾಗೆ. ಮತ್ತೆ ಯಾರು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಭಾವನೆ ಬರಾಗ ಆಗ್ಬಿಟ್ಟಿದೆ. ಇದು ದೇವರ ಕೆಲಸ ಅಂದ್ರೆ ಮಾಡಲೇಬೇಕು ಅಂತ ಅರ್ಥ. ಅಶ್ರದ್ಧಾನಾ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಈಗ ಹೇಳ್ತೇನಲ್ಲ, ಧರ್ಮವನ್ನು ಯಾರು ಫಾಲೋ ಮಾಡೋದಿಲ್ಲ, ಯಾರಿಗೆ ನಂಬಿಕೆ ಇಲ್ಲ, ಆಚರಣೆ ಇಲ್ಲ ಅಂಥವ್ರು ಏನಾಗ್ತಾರೆ ಗೊತ್ತಾ? ಅಪ್ರಾಪ್ಯ ಮಾಂ. ಅವ್ರು ಯಥಾರ್ಥ ಜ್ಞಾನನೂ ಬರೋದಿಲ್ಲ, ನನ್ನ ಹತ್ರನೂ ಬರೋದಿಲ್ಲ, ಎಲ್ಲೋ ಇರೋದಿಲ್ಲ. ಮೃತ್ಯು ಸಂಸಾರ ಬರ್ತೇನೆ. ಮೃತ್ಯು ಸಾವು, ಹುಟ್ಟು ಸಾವುಗಳ ಸಂಕೋಲೆ ಹೊಂದಿರತಕ್ಕಂತಹ ಸಂಸಾರದಲ್ಲಿ ಬಿದ್ದು ತೊಳಲ್ತಾನೆ. ಗೊತ್ತಾಯ್ತಾ? ಲೋಪ ಆಗಿಲ್ಲ, ಮುಂದೆ ಧಾ ಬಂದಿದ್ದರಿಂದ ಅದು ಬರಿಬೇಕಾದ್ರೆ ಲೋಪ ಆಗುತ್ತೆ, ಓದ್ಬೇಕಾದ್ರೆ ಬಿಡಿಸ್ಬೇಕು.
ಅದು ಮುಂದೆ ಇಂಥ ನಿಯಮಗಳುಂಟು. ಕೆಲವು ಕಾ ಇದ್ರೆ ಪಾ ಇದ್ರೆ ಓದೋ ರೀತಿ ಬೇರೆ, ಮತ್ತೆ ವಿಸರ್ಗ ಹೋಗೋದಿಲ್ಲ. ಅಲ್ಲಿ ಓದ್ಬೇಕಾದ್ರೆ ಬೇರೆ ರೀತಿ ಓದ್ಬೇಕು. ಉಳಿದ ಕೆಲವು ಕಾ ಪಾ ಬಿಟ್ಬಿಡ ಸಾ ಎಲ್ಲದಕ್ಕೂ ವಿಸರ್ಗ ಹೋಗ್ಬಿಡ. ಕೆಲವು ವಿಸರ್ಗ ಹೋಗಿ ಬೇರೆ ಸಂಧಿ ಆಗುತ್ತೆ ಕೆಲವು ಕಡೆಗೆ, ಕೆಲವು ಬರೀ ಹೋಗುತ್ತೆ, ಅದೊಂದು ಸಂಧಿನೇ. ಬರೀ ಹೋಗೋದು ಒಂದು ಸಂಧಿನೇ, ಅದು ಬೇರೆ ರೂಪದ ಪೂರ್ವ ರೂಪ ಸಂಧಿ ಆಗಿಬಿಡತ್ತೆ, ಅದೊಂದು ಕ್ರಮ. ಕೆಲವು ಕಡೆಗೆ ಏನಾಗುತ್ತೆ, ಓದೋ ಕ್ರಮದಲ್ಲಿ ಇಲ್ಲೇ ಬಂದು ತೋರಿಸ್ತೀನಿ, ಇಲ್ಲೇ ಬಂದು ಹಿಡಿದು ಬಂದು ತೋರಿಸ್ತೀನಿ, ಅಲ್ಲಿ ಆ ರೂಪ ತಗೊಳ್ಳಿ. ಕಾ ಪಾ ಇತ್ಯಾದಿಗಳು ಬಂದಾಗ ತಗೊಳ್ಳೋ ರೂಪ ಬೇರೆ, ಬೇರೆ ಬಂದಾಗ ಬರೀ ಲೋಪ ಆಗುತ್ತೆ. ಕೆಲವು ಬಂದಾಗ ಲೋಪ ಅಷ್ಟೇ ಅಲ್ಲ, ಪೂರ್ವ ರೂಪ ಸಂಧಿಯಾಗಿ ಚೇಂಜ್ ಆಗಿಬಿಡುತ್ತೆ. ಅದು ವಿಸರ್ಗ ಸಂಧಿ ಅಂತಲೇ ಒಂದು ಸಂಧಿ ಓದಬೇಕು. ಅನೇಕ ವೆರೈಟಿ ಇದೆ ಸಂಧಿ ಒಳಗೆ, ಇದು ಒಂದು. ಪುರುಷ ಅಷ್ಟೇ ಓದ್ಬೇಕಾದ್ರೆ, ಪುರುಷ ಅಷ್ಟೇ. ಅಶ್ರದ್ಧದ ನೋಡಿ ಇಲ್ಲೇ ಇದೆ ಪೂ ಅಂತ ಮುಂದೆ, ಅಶ್ರದ್ಧದಾನ ಪುರುಷ, ಅಶ್ರದ್ಧದಾನ ಪೂ ಹಾಗೆ ಓದ್ಬೇಕಾದ್ರೆ. ಅಶ್ರದ್ಧದಾನ ಪೂ ಬಿಡಿಸ್ಬಾರ್ದು, ಬಿಡಿಸ್ಬೇಕಾದ್ರೆ ಅಶ್ರದ್ಧದಾನ ಪುರುಷ ಹಾಗೆ ಬರೀಬೇಕು. ಬಿಡಿಸಿದಾಗ ಅಶ್ರದ್ಧದಾನ ಪುರುಷ, ಅಶ್ರದ್ಧದಾನ ಪುರುಷ ಹಾಗೆ ಓದ್ಬೇಕು. ಇದು ಬಂದಾಗ ಅದೇ ವಿಸರ್ಗ ಮುಂದೆ ಬಂದ ಲೋಪ ಆಯ್ತು. ಇಲ್ಲಿ ವಿಸರ್ಗ ಲೋಪ ಆಗಲಿಲ್ಲ, ಓದೋ ಕ್ರಮ ವ್ಯತ್ಯಾಸ ಆಯಿತು, ಅಲ್ಲಿ ವಿಸರ್ಗನೇ ಲೋಪ ಆಯಿತು. ಧರ್ಮಶಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಶ್ರೀಯಪತಿ ಏನಾಗಿದೆ ಅಲ್ಲಿ, ಶ್ರೀಯ ವಿಸರ್ಗ ಹೋಗಲಿಲ್ಲ, ಬಟ್ ಓದೋ ಕ್ರಮದಲ್ಲಿ ವ್ಯತ್ಯಾಸ ಆಗಿದೆ. ಶ್ರೀಯಪತಿ ಆಗೋದ್ಬೇಕಾದ್ರೆ ಮಯಾ ತತವಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಇಷ್ಟು ಹೇಳಿಬಿಟ್ಟು ಏನಿದು ಅಂತ ಹೇಳಿದೆ. ಇದಿಷ್ಟು ಕೂಡ ಏನು ಮಾಡಿದ್ರೆ ಎಷ್ಟು ಪುಣ್ಯ, ಬಿಟ್ಟರೆ ಎಷ್ಟು ಪಾಪ ಅಂತ ಹೇಳಿ ಈಗ ಏನು ಹೇಳ್ತಿದ್ದಿ ಅಂತ ಹೇಳ್ತಾರೆ. ಮಯಾ ತತವಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವಸ್ಥಿತಃ. ಫಸ್ಟ್ ಪ್ರಿನ್ಸಿಪಲ್ ಇದೆ, ಏನಿದು, ಇದಂ ಸರ್ವಂ ಮಯಾ ತತಂ, ಇಡೀ ಜಗತ್ತು ಪೂರ್ತಿ ಏನಾಗಿದೆ, ನನ್ನಿಂದ ವ್ಯಾಪಿಸಲ್ಪಟ್ಟಿದೆ. ಈಶಾವಾಸ್ಯವಿದಂ ಸರ್ವಂ. ಸೊ ಈಶಾವಾಸ್ಯದ ಈಶ ಯಾರೀಗ, ವಿಷ್ಣುವೇ ಈಶ. ಈಶನಿಂದ ಆವಾಸ್ಯ ಅಂತ ಅಲ್ಲಿ ಹೇಳಿದರು, ನನ್ನಿಂದ ಆವಾಸ್ಯ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಯಾರು ಸಬ್ಸ್ಟಿಟ್ಯೂಟ್, ವಿಷ್ಣುವೇ ಇದು, ಬೇರೆ ಯಾರಿಗೂ ಅಪ್ಲೈ ಆಗಲಿದೆ. ಇದಂ ಸರ್ವಂ, ಅದು ವಾಸುದೇವ ಇದಂ ಸರ್ವಂ, ಅದು ಕೂಡ ಜಗದ ಅವ್ಯಕ್ತ ಮೂರ್ತಿನ ಇಡೀ ಎಲ್ಲೆಲ್ಲಿದ್ದೆ ಇಡೀ ಜಗತ್ತನ್ನೇ ವ್ಯಾಪಿಸಿಬಿಟ್ಟಿದ್ದೇನೆ. ನಮಗೆ ಸಿಟ್ಟು ಬಂತು, ಯಾಕೆ ಕಾಣೋದಿಲ್ಲ ಹಾಗಿದ್ರೆ, ಅವ್ಯಕ್ತ ಮೂರ್ತಿನ, ಅವ್ಯಕ್ತ ಮೂರ್ತಿ ಆಗಿರೋದ್ರಿಂದ ಕಾಣಿಸೋದಿಲ್ಲ. ಇಲ್ಲಿ ಗಾಳಿ ತುಂಬಿ ಹೋಗ್ಬಿಟ್ಟಿದೆ, ಇಲ್ಲಿ ಹೋಗಿ ರೂಮ್ ತೆಗಿಲಿ ಎಲ್ಲೋದ್ರೂ ಗಾಳಿ ಇದೆ, ಇಲ್ಲಿ ಕಣ್ಣಿಗೆ ಕಾಣೋದಿಲ್ಲ. ಅದಿಲ್ದ ಹೋದ್ರೆ ಏನಾಗ್ತಿತ್ತು, ಮನುಷ್ಯ ಬದುಕ್ತಾನೆ ಇರಲಿ. ಗೊತ್ತಾಯ್ತಾ, ನಮ್ಮ ಬದುಕೇ ಅದಿರೋದಕ್ಕೆ ಸಾಕ್ಷಿ ಹೇಗೋ ಕಣ್ಣಿಗೆ ಕಾಣದಂತೆ ಎಲ್ಲ ಕಡೆ ಇದೆ. ಸ್ವಾಮಿನ್ ಸರ್ವಾಂತರಾತ್ಮನ್ ಅದರ ಜರಯಿತಃ ಜನ್ಮ ಮೃತ್ಯಾಮಯಾನ. ಕೆಲವು ಕಾಣ್ತಾನೆ ಇರುತ್ತೆ, ಕೆಲವು ಕಾಣದೆ ಅಮೂರ್ತ ಪದಾರ್ಥಗಳು ಏನಾಗೋದಿಲ್ಲ, ಕಾಣೋದಿಲ್ಲ. ಸ್ವಲ್ಪ ನೆನ್ಪಿಟ್ಕೋಬೇಕು, ಈ ವಾಡಿ ಎಂಬುದು ಇದಲ್ಲ, ಅಪ್ರಾಕೃತ ಅಲ್ಲದು. ಪ್ರಾಕೃತ ಆದ್ರೂ ಕಾಣೋದಿಲ್ಲ, ಯಾಕೆ ಅಮೂರ್ತ ಅದು. ಅಪ್ರಾಕೃತ ಒಂದು ಬೈ ಸೆಲ್ಫ್ ಅದು ಅಪ್ರಾಕೃತ, ಅದು ಯಾವಾಗಲೂ ಕಾಣೋದೇ ಇಲ್ಲ. ಅದು ಅರ್ಥ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಆಗೋದಿಲ್ಲ. ಅದು ಅಪ್ರಾಕೃತ ವಿಚಿತ್ರ, ಟೋಟಲಿ ಡಿಫರೆಂಟ್ ಪದಾರ್ಥ. ಇಲ್ಲಿ ಕರೆಂಟ್ ಹೊಡೆದಿರುತ್ತೆ, ಒದ್ದಾಡ್ತಿರ್ತಾನೆ, ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಯಾಕೆ ಒದ್ದಾಡ್ತಾನೆ ಇವನು ಪಾಪ ಅಂದ್ಬಿಟ್ಟು ತಾಳು ಹೊಡೆದ ಒದ್ದಾಡಿ ಶುರು ಮಾಡಿ. ಬೆಂಕಿ ಆದರೆ ಉರಿತಾ ಇರುತ್ತೆ, ಅದು ಬೆಂಕಿಗಿಂತ ಸ್ಟ್ರಾಂಗ್ ಇದು, ಸುಡೋದು ಕಾಣಿಸೋದೇ ಇಲ್ಲ. ಅದು ಒದರೋದು ಕಾಣಿಸುತ್ತೆ ಹೊರತು ಬೆಂಕಿ ಇಲ್ಲ ಆಗಲ್ಲ. ಬೆಂಕಿ ಕಾಣಿಸುತ್ತೆ, ಬಟ್ ಅಷ್ಟು ಜೋರ ಸುಡೋದಿಲ್ಲ. ಅದು ಸುಡೋದು, ಅದು ಒಂದು ಕಡೆ ಹೋಗಿ ಇಲ್ಲಿ ಮೈ ತುಂಬ ಹೋಗುತ್ತೆ. ಬೆಂಕಿ ಹಾಗಲ್ಲ, ಅಲ್ಲಿ ಮಾತ್ರ ಸುಡುತ್ತೆ. ಎಷ್ಟು ವ್ಯತ್ಯಾಸ ಇದೆ ಇದೆಲ್ಲ ಅರ್ಥ ಮಾಡ್ಬೇಕು. ದೇವ್ರು ಯಾಕೆ ಇಟ್ಟಿದ್ದಾರೆ ಅಂದರೆ ಒಂದೇ ಎಷ್ಟು ವ್ಯತ್ಯಾಸಗಳಿದೆ. ನಮ್ಮ ಜನಕ್ಕೆ ಒಂದೇ ತರ್ಕ, ದೇವ್ರು ಎಲ್ಲ ಕಾಣಿಸ್ಬೇಕು, ಕಾಣಿಸೋದಿಲ್ಲ ಇಲ್ಲ. ಆಮೇಲೆ ಎಲ್ಲ ಕಡೆ ಹೇಳ್ತೇನೆ ನೀವು, ಅದನ್ನ ಏನೂ ಇಲ್ಲ ಅಂದರೆ ವಿಚಾರ ಮಾಡೋದು ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಅದ್ರ ಜೊತೆ ಕುತರ್ಕ ಬೇರೆ ಮಾಡಿಬಿಟ್ಟು ಇಲ್ಲಿ ನೀರನ್ನು ಬಿಕ್ಕಿ ಕೆಡಿಸ್ಬಿಡ್ತಾರೆ. ಅಲ್ಲ, ಅಮೂರ್ತ ಶಬ್ದ ಬೇರೆ, ಅವ್ಯಕ್ತ ಶಬ್ದ ಬೇರೆ. ಅಮೂರ್ತನ ನೋಡಿ, ಗಾಳಿ ಅಮೂರ್ತ, ನಮಗೆ ಬೀಚ ಅಂತ ಅನಿಸುತ್ತೆ, ಅದು ಅಪ್ರಾಕೃತ ಹಾಗಾಗೋದಿಲ್ಲ, ನಮಗೆ ಗೊತ್ತು ಕೂಡ ಆಗೋದಿಲ್ಲ ಅಪ್ರಾಕೃತ. ಅವ್ಯಕ್ತ ಇಜುಕೊಟ್ಟು ಅಪ್ರಾಕೃತ. ಅವ್ಯಕ್ತದಲ್ಲಿ ಎರಡು ಅವ್ಯಕ್ತ, ಒಂದು ಮುಖ್ಯವಾದ ಅವ್ಯಕ್ತ ಅಂದ್ರೆ ಅಪ್ರಾಕೃತನೇ, ಸೆಕೆಂಡರಿ ಅವ್ಯಕ್ತ ವ್ಯಕ್ತವಾಗಿಲ್ಲ. ಉದಾಹರಣೆಗೆ ಕಸ್ತೂರಿಯಲ್ಲಿ ವಾಸನೆ ಇದೆ, ಅದು ಅವ್ಯಕ್ತ. ಅವ್ಯಕ್ತ ಅಂದ್ರೆ ಅಪ್ರಾಕೃತ ಅಲ್ಲದು, ಮೂಗಿ ಹೊಡೆಯುತ್ತಲ್ಲ, ಅಪ್ರಾಕೃತ ಅಲ್ಲ ಅದು, ಆದ್ರೆ ಕಾಣಿಸೋದಿಲ್ಲ ಅಷ್ಟೇನೆ. ಅಬ್ಸಲ್ಯೂಟ್ ಸೆನ್ಸ್ ಅವ್ಯಕ್ತ ಅಂದ್ರೆ ಅಪ್ರಾಕೃತನೇ, ಸೆಕೆಂಡರಿ ಸೆನ್ಸ್ ಅಲ್ಲಿ ಅಮೂರ್ತ. ಹೌದು, ಅದಕ್ಕೆ ಅದೆಲ್ಲ ಕೋಟ್ ಮಾಡ್ಬೇಕು. ಶಾಸ್ತ್ರ ಓದ್ಬೇಕಾದ್ರೆ ಇವೆಲ್ಲ ನೆನಪೇ ಬರ್ಬೇಕು. ಅಲ್ಲ 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 ಮೊದಲೇ ಅರ್ಥ ತಗೋ. ಅವ್ಯಕ್ತ ಮೂರ್ತಿಯಾಗಿದ್ದೇನೆ, ಬ್ರಹ್ಮಸೂತ್ರ ತದವ್ಯಕ್ತ ಮಾಹಿ.
ಆ ಸೂತ್ರ ಸೇರಿಸ್ಕೋಬೇಕು, ಗೊತ್ತಾಯ್ತಾ? ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವಸ್ಥಿತ. ಎಲ್ಲಾ ಪ್ರಾಣಿಗಳು ನನ್ನೊಳಗಿವೆ. ಭೂತ ಅಂತ ಬ್ರಹ್ಮಾದಿಗಳು ಎಲ್ಲರೂ ಬಂದ್ಬಿಟ್ರು, ರಮಾ ಬ್ರಹ್ಮಾದಿಗಳೆಲ್ಲರೂ ಬಂದ್ಬಿಡ್ತಾರೆ. ಆದರೆ ಅವರೊಳಗೆ ನಾನಿಲ್ಲ. ಎಲ್ಲರೊಳಗೆ ನಾನಿದ್ದೇನೆ, ಅವರೊಳಗೆ ನಾನಿಲ್ಲ ಅಂದ್ರೆ ಅಲ್ಲಿ ಒಳಗಿದ್ದೇನೆ ಅಂದ್ರೆ ಒಳಗಿದ್ದೇನೆ ಅಂತ ಅರ್ಥ. ಅವರೊಳಗೆ ನಾನಿಲ್ಲ ಅಂದ್ರೆ ಅವ್ರ ಅಧೀನದಲ್ಲಿಲ್ಲ ಅಂತ ಅರ್ಥ. ಅವ್ರ ಕೈಲಿಲ್ಲ ನಾನು, ಅವ್ರ ಕೈಲಿಲ್ಲ ಅಂದ್ರೆ ಏನರ್ಥ? ಡಿಪೆಂಡೆನ್ಸಿ. ನೋಡಿದ್ರೆ ಕಾಂಟ್ರಡಿಕ್ಷನ್. ಮತ್ತೆ ಇದ್ದೀನಿ ಎಂಬುದು ಅವರಲ್ಲಿಲ್ಲ ನಾನು ಅರ್ಥ. ಅಂದ್ರೆ ಅವ್ರ ವಶದಲ್ಲಿ ನಾನಿಲ್ಲ, ಇಂಡಿಪೆಂಡೆಂಟ್ ಆಗಿದ್ದೇನೆ. ಇದಕ್ಕೂ ಅರ್ಥ ವ್ಯತ್ಯಾಸ ಆಗೋಯ್ತು. ಉಳಿದವ್ರು ಏನು ಹಾಗೆ ಮಾಡ್ಲಿಕ್ಕೆ ಹೋಗ್ತಾರೆ, ಅರ್ಥ ಆಗೋದಿಲ್ಲ. ಇಲ್ಲ ಅದು ಗೀತ ಸರಿ ಇಲ್ಲ ಅಂತ ಬೈತಾರೆ, ತಾವು ಬುದ್ಧಿ ಸರಿ ಇಲ್ಲ ಅಂದ್ಬಿಟ್ಟು ಈ ತರ ಮಾತಾಡ್ತಾರೆ. ಅಂತರ್ಯಾಮಿ ಆಗಿರ್ತೇನೆ, ಆದ್ರೆ ಅವರ ನನ್ನ ಅಂತರ್ಯಾಮಿ ಅವ್ರು ಯಾರೂ ಅಲ್ಲ. ಎಲ್ಲರ ಅಂತರ್ಯಾಮಿ ನಾನು, ನನ್ನ ಅಂತರ್ಯಾಮಿ ಅವರಲ್ಲ. ಇದು ಭಾರಿ. ವರ್ಮಾದೇವಿ ಕೂಡ ದೇವರೊಳಗಿರ್ಲಿಕ್ಕಾಗೋದಿಲ್ಲ. ಸಮವ್ಯಾಪ್ತಿ ಎಷ್ಟೇ ಒಪ್ಪಿದ್ರು ಕೂಡ ಸಮವ್ಯಾಪ್ತಿ ಸಮ, ಒಳ ಪ್ರವೇಶ ಇಲ್ಲ. ಒಳ ಪ್ರವೇಶ ಅಂದ್ರೆ ಹೇಗೆ? ಮೈ ಮೇಲೆ ಇರುವೆ ಓಡಾಡೋದಾಗೆ ಆ ಥರ ಪ್ರವೇಶ ಇದೆಯಾ ಹೊರತು ಒಳಗೊಳಕ್ಕೆ ಸಾಧ್ಯ ಇಲ್ಲ. ದೇವರು ಅಚ್ಛೇದ್ಯ ಅಭೇದ್ಯ. ಪ್ರತ್ಯಕ್ಷಾಗಮ ಶಬ್ದೇನ ಅಪರೋಕ್ಷ ಜ್ಞಾನ ಸಾಧನತ್ವ ಮುಕ್ತಂ. ಅದೇ ತಾನೆ. ಇನ್ನು ಅದಕ್ಕಿದೆ, ಈಗ ಭಾಷೆನೂ ಇದೆ, ಇದು ಎರಡೂ ಇದೆ. ಪ್ರತ್ಯಕ್ಷಾಗಮ ಅವಗಮ ಶಬ್ದೇನ ಅಪರೋಕ್ಷ ಜ್ಞಾನ ಸಾಧನತ್ವ ಮುಕ್ತಂ ತಜ್ಞಾನಮಾಹ ಮಯೇತಿ. ಅಜ್ಞಾನ ಹೇಳ್ತಾರೆ. ತರ್ಹಿ ಕಿಮಿತಿ ನದೃಶ್ಯತೆ ಇತ್ಯತಃ ಅವ್ಯಕ್ತ ಮೂರ್ತಿನ ಇತಿ. ಅವ್ಯಕ್ತ ಮೂರ್ತಿ ಆದ್ರಿಂದ ಕಾಣೋದಿಲ್ಲ. ನಚ ಈಗ ಇದರೊಳಗೆ ವಿಷ್ಣುಗಾನ್ ಎಲ್ಲಾಯ್ತದ? ವಿಷ್ಣುಗಾನ್ಯಪ್ಯತಸ್ಥಾನಿ ಭೂತಾನ್ನೇಶ ಪ್ರಸಂಗತಃ ಇತಿ ಚ. ಐದನೇದು ಬಂತೇನೆ, ಅಲ್ಲಿ ಬಂದಿದೆ ನನಗೆ, ಬಂದಿದೆ. ತಸ್ಥಾನಿ ನಚಮಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರ. ಆದರೆ ಭೂತಗಳು ನನ್ನೊಳಗಿಲ್ಲ, ಭೂತಗಳು ಒಳಗೆ ನಾನಿದ್ದೇನೆ. ನಮ್ಮ ಪಶ್ಯಮೇ ಯೋಗಮೈಶ್ವರ. ಏನಿದು ನಮಗೆಲ್ಲ ಯಾಕಾಗೋದಿಲ್ಲ ಅಂದ್ರೆ ನಿಮಗೆಲ್ಲ ಇರ್ಲಿಕ್ಕಾಗಲ್ಲ ಅಂತ ಹೇಳ್ತಾನೆ. ಯಾಕೆ? ಮಯ ಐಶ್ವರ ಯೋಗ ನನಗೆ ಸಂಬಂಧಪಟ್ಟ ಯೋಗ ನಿಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಬರೋದು. ಡಾಕ್ಟರ್ ಹೇಳ್ತಾನೆ ನೀವು ಮಾಡ್ಲಿಕ್ಕೆ ಬರೋ ಕೊಂದು ಬಿಡ್ತೀರಿ ಅಷ್ಟೇ, ಮಾಡಬೇಡಿ ಅಂತ ಹೇಳ್ತಾನೆ. ಡಾಕ್ಟರ್ ಮಾಡೋ ಕೆಲಸ ಡಾಕ್ಟರ್ ಅಲ್ಲದೆ ಇದ್ರು ಮಾಡ್ಲಿಕ್ಕಾಗತ್ತಾ? ಮಾಡ್ಲಿಕ್ಕಾಗೋದು. ಅಲ್ಲಿ ನಮ್ಮ ಎದುರಿಗೆ ಕಾಣುತ್ತೆ. ಈಗ ಉಳಿದವ್ರು ಮಾಡಿದ್ರೆ ಮರ್ಡರ್ ಆಗತ್ತೆ, ಡಾಕ್ಟರ್ ಮಾಡಿದ್ರೆ ಸತ್ರು ಮಾಡಿರಲ್ಲ. ಅಕಸ್ಮಾತ್ ರೋಗಿ ಸತ್ರು ಕೂಡ ಮಾಡ್ರ ಅಂತ ಕರೆಯೋದಿಲ್ಲ. ಆಪರೇಷನ್ ಫೇಲ್ ಅಂತಲೂ ಕರೆಯೋದಿಲ್ಲ. ಆಪರೇಷನ್ ಸಕ್ಸಸ್ಫುಲ್, ರೋಗಿ ಇದಿಲ್ಲ, ರೆಸ್ಪಾಂಡ್ ಮಾಡಿದ್ರೆ ಸತ್ತೋದು ಅಂತ ಕರೀತಾರೆ. ಇದು ಅರ್ಥ. ನಾನು ಡಾಕ್ಟ್ರು ಅಂತ ಹೇಗೆ ವೈದ್ಯ ಹೇಳ್ತಾನೆ, ನಾನು ಈಶ್ವರ, ಅದಕ್ಕೆ ನಾನು ಆಗಿದ್ದೇನೆ. ಉಳಿದವ್ರು ಇಲ್ಲ, ಆದ್ರಿಂದ ಹಾಗಿರ್ಲಕ್ಕೆ ಬರೋದಿಲ್ಲ ಅವರಿಗೆ. ಭೂತಹೃನ್ ನಚ ಭೂತಸ್ಥೋ ಮಮಾತ್ಮ ಭೂತಭಾವನ. ನನ್ನ ಸಾಮರ್ಥ್ಯ ಎಷ್ಟು ಅಂತ ಕಣ್ಣಿಲ್ದೇನೆ ಎಲ್ಲ, ನಾನು ಯಾರ ಕಣ್ಣಿಗೆ ಕಾಣದೇನೆ ಭೂತಭೃತ್ ಎಲ್ಲಾ ಪ್ರಾಣಿಗಳನ್ನು ಧರಿಸಿದ್ದೇನೆ. ಆದ್ರೆ ಭೂತದ ಒಳಗಿಲ್ಲ, ಹೊರಗೆ ಇದ್ದೇನೆ ನಾನು. ಮಮಾತ್ಮ ಭೂತಭಾವನಃ. ಮಮ ಆತ್ಮ, ನನ್ನ ಸ್ವರೂಪ ಎಂಥದ್ದು ಗೊತ್ತಾ? ಭೂತಭಾವನ. ವಿಷ್ಣುಶಾಸ್ತ್ರ ಬರುತ್ತೆ. ಭೂತಾನಾಂ ಭಾವಂ ನಯತೀತಿ ಭೂತಭಾವನ. ಎಲ್ಲಾ ಪ್ರಾಣಿಗಳಿಗೂ ಕೂಡ ಅವರವರ ಸ್ವರೂಪ ರಕ್ಷಣೆ ಮಾಡೋದು, ರೂಪ ಕೊಡೋದು ನಾನೇನೆ. ಆದ್ರಿಂದ ಯಾರ ಕಣ್ಣಿಗೆ ನಾನು ಕಾಣೋದೇ ಇಲ್ಲ. ಎಲ್ಲರನ್ನೂ ಧರಿಸಿರೋದು ನಾನೇನೆ. ದೇವ್ರ ಮಹಿಮೆ. ಮಮಾತ್ಮ ಭೂತಭಾವನಃ. ಮಸ್ತತ್ವೇ. ಇವಾಗ ಒಳ್ಳೆ ಎಣ್ಣೆ ಕಾಯಿಸ್ಬಿಟ್ಟಿದ್ದಾರೆ, ಇಟ್ಟೋಗಿದ್ದಾರೆ. ಕಾದಿದ್ದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಕೈ ಇಟ್ಟಾರೆ ಕತ್ತೆ ಮುಗಿಸೋದು. ಎಷ್ಟಾಗತ್ತಾರೋ ಒತ್ತಾಡಿ ಬಿಡ್ತಾರೆ, ಚೀರಿ ಬಿಡ್ತಾರೆ. ನೋಡೋದಕ್ಕೆ ಹೇಗಿದೆ ಅದು? ಸುಮ್ಮನೆ ಕಾಯಿಸಿ ಎಷ್ಟು ಇಳಿಸಿಟ್ಟು ಕೈ ಹಾಕಿದ್ರು, ಬೆದೀತಾಯ್ತು. ಈಗ ಕಾಣೋದಿಲ್ಲ, ಅದು ಕಾಣೋದು ಸುಡ್ತಾ ಇದೆ. ಯಾರೋ ನೋಡಿದ್ರು ದಾನ ಕಂಡ್ರೆ ಅವರು ಕೈ ಇಟ್ಟು ಅವರು ಸುಟ್ಬಾರ್ದು. ಅದಕ್ಕೆ ಸುಡದಂತೆ ಉರಿಯೋ ಬೆಂಕಿ ಕಣ್ಣಿಗೆ ಕಾಣುತ್ತೆ, ಇದು ಕಣ್ಣಿಗೆ ಕಾಣೋದಿಲ್ಲ. ಆ್ಯಸಿಡ್ ಅಂತೂ ಇನ್ನೂ ಡೇಂಜರ್. ಅದು ಕಣ್ಣಿಗೆ ಏನೂ ಕಾಣೋದು, ಎಷ್ಟು ಸುಡುತ್ತದ, ಪರ್ಮನೆಂಟ್ ಡ್ಯಾಮೇಜ್ ಮಾಡುತ್ತೆ. ಇದು ಕಬ್ಬು ಇದು ಹಾಗಲ್ಲ, ಮತ್ತೆ ಪ್ಯಾಚ್ ಒಳಗಿಂದ ಕುಡ್ಕೊಳ್ಳೋದಿಲ್ಲ. ಅದು ಇದು ಆ್ಯಸಿಡ್ ಇಂದ ಸತ್ತೋದ್ರೆ ಏನಾಗಲ್ಲ, ಮತ್ತೆ ಅದು ಜಾಯಿನ್ ಚರ್ಮ ಬೆಳ್ಕೊಂಡು ಅಲ್ಲಿ ಬರೋದಿಲ್ಲ ವಾಪಸ್. ಇದು ಬರುತ್ತೆ. ಅಂದರೆ ಬೆಂಕಿಯಲ್ಲಿ ಎಷ್ಟು ವೆರೈಟಿ ಇದೆ. ಅಗ್ನಿಯಲ್ಲೂ ಇಷ್ಟು ಪಂಚಭೇದ ಒಪ್ಕೊಂಡಿದ್ದಕ್ಕೆ ಇಟ್ಟು ಮಹತ್ವ ಬಂತು. ಎಲ್ಲ ಒಂದೇ ಆಗಿದ್ದರೆ ರಿಸಲ್ಟ್ ಒಂದೇ ರೀತಿ ಆಗಿರ್ಬೇಕಾಗಿತ್ತು. ನಚ ಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ. ಭೂತಹೃನ್ ನಚ ಭೂತಸ್ಥೋ ಮಮಾತ್ಮ ಭೂತಭಾವನ. ಒಬ್ಬ ಜಡ್ಜ್ ಇದ್ದಾನೆ, ಆನ್ ಡ್ಯೂಟಿ, ಸೈನ್ ಮಾಡಿ ಇಡೀ ದೇಶ ಕೇಳಬೇಕು. ರಿಟೈರ್ ಆದ ಮನೆಯವರು ಕೇಳಬೇಕಾಗಿಲ್ಲ, ಯಾಕೆಂದ್ರೆ ಅವ್ನಿಗೆ ಇದಿಲ್ಲ, ಪವರ್ ಇಲ್ಲ. ಕಾನ್ ದೇವರು ಅಂತ ಪವರ್ ಅಲ್ಲ. ಎಂತ ಪವರ್ ಅದು? ಫಾರ್ ಎವರ್ ಒನ್ ವಿತ್ ಹಿಮ್. ಉಳಿದವ್ರು ಯಾರು ಒನ್ ವಿತ್ ಹಿಮ್ ಅಲ್ಲ, ಹೋಗ್ಬಿಡುತ್ತೆ. ಬರ್ತಿರ್ಲಿಲ್ಲ, ಆಮೇಲೆ ಇಲ್ಲ. ಕಾಲಕ್ಕೆ ಮಾತ್ರ ಇತ್ತು. ದೇವರ ಏಕೋ ನಾರಾಯಣ. ದೇವರ ದೇವತ್ವ ಹಾಗೆ ಬಂದಿಲ್ಲ. ಸದಾ ಕಾಲದಲ್ಲೂ. ಆಕಾಶ ಯಾರು ಕ್ರಿಯೇಟ್ ಮಾಡಿದ ಯೋಚನೆ ಮಾಡೋಕ್ಕಾಗತ್ತಾ?
ಸಾಧ್ಯ ಕ್ರಿಯೇಟ್ ಮಾಡೋದು ಮತ್ತೆ ಆಕಾಶದಲ್ಲಿ ಇರಬೇಕಲ್ಲ ಫಸ್ಟ್. ಆದ್ದರಿಂದ ಆಕಾಶ ಅನಾದಿ ನಿತ್ಯ ಹೇಗೋ ದೇವರು ಹೇಗಿದ್ದಾನೆ, ನಿತ್ಯನಾಗಿದ್ದಾನೆ. ಭೂತಹುನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ ಮತ್ಸತ್ವೇಪಿ ಯಥಾ ಪೃಥಿವ್ಯಾಂ ಸ್ಪೃಷ್ಟ್ವಾ ಸ್ಥಿತಾನಿ ತಥಾ ಮಯಿ ಇತ್ಯಾಹ ನಚಿ. ಆದರೆ ನನ್ನಲ್ಲಿರೋ ರೀತಿಯೇ ಬೇರೆ, ಬೇರೆ ಕಡೆ ಇರೋ ರೀತಿಯೇ ಬೇರೆ. ನನ್ನಲ್ಲಿವೆ, ನನ್ನ ಅವಲಂಬಿಸಿ ಇವೆ. ಇವತ್ತು ಕಾರಲ್ಲಿ ಕೂತಿದ್ದಾನೆ, ನೋಡೋದಕ್ಕೆ ಕಾರಲ್ಲಿ ಕೂತಿದ್ದಾನೆ, ಸೀಟ್ ಇದೆ, ಅವಲಂಬಿಸಿದ್ದಾನೆ. ಆ ಡ್ರೈವ್ ಮಾಡ್ಬೇಕಾದ್ರೆ ಕಾರ್ ಇವನ ಕೈಲಿದೆ, ಬ್ರೇಕ್ ಮಾಡೋರು ಅವ್ರ ಕೈಲಿ ಸೇರ್ತಾನೆ. ಎರಡಿದೆ. ಇವನ ಕೈಲಿರೋವರೆಗೂ ಸೇಫ್ ಇವನು. ಯಾವಾಗ ಕೈ ಕಂಟ್ರೋಲ್ ಕಳ್ಕೊಂಡ್ಬಿಡ್ತಾನೆ ಏನಾಗುತ್ತಾಗ ದೇವರಿಂದ ಪ್ರಶ್ನೆ ಬರೋದೇ ಇಲ್ಲ. ಎಲ್ಲ ಕಾಲಕ್ಕೂ ದೇವರಾಗಿರ್ತಾನೆ. ದುರ್ಯೋಧನ ಏನ್ ಮಾಡ್ದ, ಕಟ್ಟಕ್ಕೆ ಟ್ರೈ ಮಾಡ್ದ. ಇದು ಇನ್ಸಿಡೆಂಟ್. ಆಕ್ಚುಲಿ ಥಿಯರಿ ಏನು ಗೊತ್ತಾ, ಇಂಪಾಸಿಬಲ್ ಅದು. ಯಾತಕ್ಕೆ ಸಾಧ್ಯನೇ ಇಲ್ಲ. ದೇವರು ಎಷ್ಟು ಸಣ್ಣವನಾದ್ರೂ ದೇವರೇನೆ, ಸಣ್ಣ ರೂಪ ತಗೊಂಡಿರ್ತಾನೆ ಹೊರತು ಕೆಪಾಸಿಟಿ ಎಷ್ಟಿದೆ, ಏನು ವ್ಯತ್ಯಾಸನೇ ಇಲ್ಲ. ಹಾಗೆ ನದೃಶ್ಯ ಚಕ್ಷುಷಾ ಚಾಸೌ ನ ಸ್ಪೃಶ್ಯ ಸ್ಪರ್ಶನೇನ ಚ. ಅವ್ಯಕ್ತ ಶಬ್ದಕ್ಕೆ ಅರ್ಥ ಇದೆ. ಅವ್ಯಕ್ತ ಅಂದ್ರೆ ಏನು, ಕಣ್ಣಿಂದ ನೋಡ್ಲಕ್ ಬರೋದಿಲ್ಲ, ಇದರಿಂದ ಮುಟ್ಲಕ್ ಬರೋದಿಲ್ಲ. ಗಾಡಿನ ಮುಟ್ಲಕ್ ಬರುತ್ತೆ ಸ್ಪರ್ಶದಿಂದ, ಅದು ಬರೋದಿಲ್ಲ. ಅದೇದು ಸ್ಪರ್ಶೇಂದ್ರಿಯದಿಂದ ಸ್ಪರ್ಶಿಸ್ಲಿಕ್ಕೆ ಬರೋದಿಲ್ಲ, ಚಕ್ರದಿಂದ ನೋಡಕ್ ಬರೋದಿಲ್ಲ. ಒಂದು ಅಷ್ಟೇ ಅಲ್ಲ, ಮೂಗಿನಿಂದ ವಾಸನೆ ನೋಡಕ್ ಬರೋದಿಲ್ಲ. ಗೊತ್ತಾಯ್ತೆ. ಅಲ್ಲೆಲ್ಲ ಇಂದ್ರಿಯಗಳು ಅತೀತನಾಗಿದ್ದರಿಂದ ಆತ ಅಧೋಕ್ಷಜ ಅಂತ. ದೇವರಿಗೆ ಏನಂತ ಹೆಸರು, ಅಧೋಕ್ಷಜ. ಅದ್ರ ಅರ್ಥ ಇದೆ. ಅಧೋಕ್ಷಜ ಅಂದ್ರೆ ವಿಷ್ಣು ವೈಷ್ಣವರ್ಗ ಅಂತ ಆಗಿಬಿಡ್ತದೆ. ಈ ರೀತಿ ಹೇಳಿದರೆ ರ್ಯಾಷನಲ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ಆ ಪದಗಳಿಗೆಲ್ಲ ಇರೋ ರ್ಯಾಷನಲ್ ಅರ್ಥನೇ ಇರೋದು. ನಾವು ಅದನ್ನ ಏನ್ ಮಾಡಿದ್ದೇವೆ ಅಂತ ಕೇಳಿದ್ರೆ ಅದನ್ನ ನಾವು ಇದು ಮಾಡಿಬಿಟ್ಟಿದ್ದೀವಿ, ಪರ್ಸನಲ್ ಮಾಡಿಬಿಟ್ಟಿದ್ವಿ. ಮಾಡಬಾರ್ದು. ಅದಕ್ಕೆ ದೂರ ಅರ್ಥವೇ ಅಂತ ಹೇಳಿದ್ರಲ್ಲ, ಅದು ಮೇನ್. ಇವ್ರು ನಾವು ಒಂದೇ ಅರ್ಥ ತಿಳ್ಕೊಂಡ್ಬಿಟ್ಟು ಸೆಕ್ಟೇರಿಯನ್ ಟೈಪ್ ನಾವು ಟ್ರೈ ಮಾಡ್ತಿದ್ದೀವಿ. ಅದು ಆಗಬಾರ್ದು. ಏನಾಗಬೇಕು, ಸೆಕ್ಯುಲರ್ ಅರ್ಥ ಬರ್ಬೇಕಾದ್ರೆ ಅದು ಶ್ರೇಷ್ಠವಾಗ. ಯಥಾ ಸಂಜ್ಞ ಸಂಜ್ಞಂ ಇತಿ ಚ, ಸಂಜ್ಞಾ ಸಂಜ್ಞಂ ಇತಿ ಚ ಮಮಾತ್ಮ ದೇಹ ಏವ ಭೂತಭಾವನಃ. ನನ್ನ ಸ್ವರೂಪನೂ ಹಾಗೇನೆ. ನನ್ನ ಶರೀರ ಎಂಥದ್ದು ಗೊತ್ತಾ, ನನ್ನ ಆತ್ಮ ಎಂಥದ್ದು ಅಂದ್ರೆ ಎಲ್ಲಾ ಪ್ರಾಣಿಗಳಿಗೆ ಹುಟ್ಟು ಮೊದಲು ಎಲ್ಲವನ್ನೂ ಕೊಡ್ತಾ ಇದೆ. ಮಹಾವಿಭೂತೆ ಮಹಾತ್ಮ ಶರೀರ ಇತಿ ಮೋಕ್ಷ ಧರ್ಮೇ. ಮೋಕ್ಷ ಧರ್ಮ ಅಂತ ಎಲ್ಲೆಲ್ಲ ಆಚಾರ ಕೋಟ್ ಮಾಡಿದ್ದಾರೋ ಅಷ್ಟೊಂದು ಟ್ರೇಸ್ ಮಾಡಿ ಹಾಕಿದೆ. ಒಂದು ಸಿಕ್ಕಿಲ್ಲ ಅಂತಲ್ಲ. ಆಚಾರ ಗೀತಾ ಏನೇ ಆಚಾರ ಕೋಟ್ ಮಾಡಿದ ಅಷ್ಟು ಸಿಕ್ಕಿದೆ ಅಂದ್ರೆ ಅವ್ರು ಎಂದೂ ಕೂಡ ಏನು ಮಾಡಿಲ್ಲ, ಸುಮ್ಮನೆ ಕಲ್ಪನೆ ಮಾಡಿದ್ದು ಒಂದು ಕೂಡ ಇಲ್ಲ. ನಮ್ಮ ಜನ ಇವರು ತಮಾಷೆ ಬರ್ತಾರೆ ನಿಮಗೆ. ಬೇರೆ ಇವತ್ತು ಕಾಮೆಂಟ್ ಮಾಡೋರು ಇರ್ತಾರೆ, ಆಚಾರ ಕೋಟ್ ಮಾಡ್ತಾರೆ, ಪ್ರಾಣದ ಸಿಗೋದೇ ಇಲ್ಲ. ಅವ್ನು ಬರೀತಾನೆ, ಅವ್ನು ಸುಳ್ಸ ಕೋಟ್ ಮಾಡ್ತಾನೆ. ಎಷ್ಟು ಪ್ಯಾಸಿವ್ ಆಗಿರ್ತಾರೆ ಅಂದರೆ ಅವ್ನು ಬೈಕೊಂಡು ಹೋಗಿ ತಮ್ಮ ಬಗ್ಗೆ ಅಂದ್ಬಿಡ್ತಾರೆ ಹೊರತು ತೋರಿಸ್ಬೇಕು ಅವ್ರು ಫಸ್ಟ್. ನೋಡ ತೋರಿಸಿದ್ದಾರೆ ಇಲ್ಲಿ, ಅವಾಗ ಗೊತ್ತಾಗುತ್ತೆ. ತೋರಿಸೋದೇ ಇಲ್ಲ, ಅವನೇ ಬಿಡಿ, ಅವನೇ ಏನಾದ್ರು ಕೊಡೋಗ್ತಾರೆ. ಅವನು ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಲ್ಲಿ ಬರೋದಿಲ್ಲ. ಆಮೇಲೆ ಅವರೆಲ್ಲ ಅವ್ರ ಮಾತು ಕೇಳ್ತಾರೆ, ನಿಮ್ಮ ಮಾತೇ ಕೇಳ್ತಾರೆ ಅವರು. ರಿಸರ್ಚ್ ಬಂದಾಗ ತಂದೆಗಿಂದ ಪ್ರಶ್ನೆ ಬರೋದಿಲ್ಲ. ಯಾಕೆ ತೋರಿಸ್ಬೇಕು ಅಂದ್ರೆ ನಮ್ಮಲ್ಲಿ ಏನೂ ಅರ್ಥ ಆಗ್ತಾ ಇಲ್ಲ. ಬಹಳ ಆಶ್ಚರ್ಯ ಅಂದ್ರೆ ಆಚಾರ್ಯ ಎಷ್ಟು ಮಾಡಿ ಅವ್ರು ಹೇಳ್ತಾರೆ. ನಾವು ಸ್ವಲ್ಪ ಹೇಳಿದ್ದೇವೆ, ಅನಂತ ವಾಕ್ಯಾನಿ ಸಂತೇವಾರ್ಥೇ ವಿವಕ್ಷಿತೆ. ಯಾತಕ್ ಮಾಡಿದ್ದೇವೆ ಅಂದ್ರೆ ಮಾರ್ಗದರ್ಶನ ಮಾಡಕ್ ಮಾಡಿದ್ದೇವೆ ಅಂತ ಹೇಳಿ. ಕಾಣಿಸಿದ್ ದರ್ಶಿತಾನ್ಯತ್ರ ದಿಗ್ಮಾತ್ರ ಪ್ರತಿಪತ್ತೈ, ದಿಕ್ಸೂಚಿಯಾಗಿ ಮಾಡಿದ್ದೇವೆ ಅಂತ ಹೇಳ್ತಾರೆ. ಇವತ್ತು ನಮ್ಗೆ ಓದೋದಿಲ್ಲ. ಫಸ್ಟ್ ಅವರು ಓದಿದ್ರೆ ಹೋದ್ರೆ ಮುಂದೆ ಕೆಲಸ, ಅದನ್ನು ಓದೋದಿಲ್ಲ. ಆದ್ರಿಂದ ಮುಂದೆ ಸಂಶೋಧನೆ ಅಂತ ಇಲ್ಲೇ ಇಲ್ಲ. ಸುಮ್ಮನೆ ಮಾಡ್ಬಿಡ್ತಾರೆ. ಬಾಯ್ಪಾಠ ಅಥವಾ ಮೆಕ್ಯಾನಿಕಲ್ ಒಳಗೆ ಹೋಗ್ಬೇಕು. ಅದರೊಳಗೆ ಎಷ್ಟು ಸ್ವಾರಸ್ಯ ಇರುತ್ತೆ. ಸಂಜ್ಞಾ ಸಂಜ್ಞಮಿತಿ ಚ. ದೇವ್ರಿಗೆ ಹೆಸರಿದೆ, ಹೆಸರಿಲ್ಲ. ಹೆಸರಿದೆ ಆದ್ರೆ ಪೂರ್ತಿ ಹೇಳೋ ಹೆಸರು ಯಾವುದು ಇಲ್ಲೇ ಇಲ್ಲ ದೇವರಿಗೆ. ಆ ರೀತಿ ಮಮಾತ್ಮ ದೇಹ ಏವ ಭೂತಭಾವನಃ ಮಹಾಭೂತೆ ಮಹಾತ್ಮ ಶರೀರ ಇತಿ ಮೋಕ್ಷ ಧರ್ಮೇ ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋಮಃ. ಇಲ್ಲೇನು ಹೇಳ್ತಾರೆ ಕೊನೆಗೆ, ಅವ್ರ ಪುಸ್ತಕದಲ್ಲಿ ತೆಗೆದು ಹಾಕಿಬಿಡ್ತಾರೆ. ಇವತ್ತು ಪುರಾಣಗಳ ಬಗ್ಗೆ ಆಚಾರ್ಯ ಹೇಳಿದ್ದ ಪುರಾಣಗಳ ವಾಕ್ಯಗಳು ಸಿಗೋದಿಲ್ಲ. ಯಾಕೆಂದ್ರೆ ಅವ್ರು ಏನು ಮಾಡಿದಾರೆ ಗೊತ್ತಾ, ಗ್ರಂಥಾಪರಣ ಮಾಡಿದಾರಲ್ಲ ಹಾಗೆ ವಾಕ್ಯ ತೆಗೆದು ಬಿಡ್ತಾರೆ, ಬಿಟ್ಟು ಮಾಡಿಸ್ಬೇಕಾರೆ. ನೋಡಿದ್ರೆ ಎಲ್ಲಿದೆ ತೋರಿಸಿ ಅಂತ. ಇವ್ರು ಏನು ಮಾಡ್ಬೇಕಾಗಿತ್ತು ಆಕ್ಚುಲಿ, ಇವರು ಪ್ರಿಂಟ್ ಮಾಡಿಸ್ಬಿಟ್ಟಿದ್ರೆ ನೋಡಿ ಇಲ್ಲಿದೆ, ಮಾಡಿದ ಮ್ಯಾನ್ಸ್ಕ್ರಿಪ್ಟ್ ನಂಬತ್ತಿದೆ ನೋಡಿ. ಈಗ ಉತ್ತರ ಕೊಡ್ಲಕ್ಕೆ ಹೋಗಲೇ ಇಲ್ಲ. ಹಾಗೆ ಆ ರೀತಿ ಮಾಡಿದ್ರಿಂದ ಜನಗಳಿಗೆ ಬೈಯೋರಿಗೆ ಫುಲ್ ಸ್ಕೋಪ್ ಸಿಕ್ಬಿಡ್ತಾರೆ. ಅದ್ರ ಪರಿಣಾಮ ವಾಪಸ್ ನಮಗೆ ಹೊಡಿತೀವಿ ಮತ್ತೆ. ಇದೋ ಇಲ್ಲೋ ಹಾಗಿದ್ದಾರೆ ಯಾಕೆ ಬಿಟ್ಟು, ನಮ್ಮೊಬ್ಬರು ತೋರಿಸ್ತಾ ಇಲ್ವಾ, ಇದ್ರೆ ತೋರಿಸ್ತಿದ್ರು, ಇದು ಬೇರೆ. ಅದು ಇರ್ಲಿಕ್ಕೆಲ್ಲ ಒಪ್ಕೊಂಡ್ಬಿಟ್ಟು ಅಂತ ಆಗ್ಬಿಟ್ಟು ತುಂಬಾ ತಪ್ಪ. ಅಂದ್ರೆ ಆಚಾರ್ಯರ ನಾವು ಸೇವೆ ಮಾಡೋದನ್ನ ಬಿಟ್ಟು ಬಿಡ್ಲಿ. ಅಪಖ್ಯಾತಿ ತರದ ನಾವು ರೋಲ್ ಇದೆ ನಮ್ಗೆ. ಆಚಾರ್ಯ ಅವತ್ತು ಯಾರಾದ್ರು ಬೈದ್ರೆ ಉತ್ತರ ಕೊಡದೆ ಹೋದ್ರೆ ಪಾಪ ಯಾರಿಗೆ ಬಂತೀಗ? ನ್ಯಾಯಕ್ಕೆ ಅನ್ಯಾಯ ಆಗಲಿಲ್ಲ. ಈಗ ನ್ಯಾಯ ಸರಿಯಾಗಿ ಹೇಳಿದವ್ರನ್ನ ನಾವು ಹೇಳದೆ ಹೋಗ್ಬಿಟ್ರೆ ಗುರುಭಕ್ತಿ ಇಲ್ಲ ಅಂತ ಆಯ್ತಾಗ. ಗುರುಭಕ್ತಿ ಇದ್ಮೇಲೆ ಏನ್ ಮಾಡ್ಬೇಕು ನಾವೀಗ?
ನೋಡು ನಮ್ಮ ಗುರುಗಳು ಹಾಗೆ ಮಾಡಿಲ್ಲ ಅಂತ ತೋರಿಸ್ಬೇಕಲ್ಲ. ಇಲ್ಲೇ ಇಲ್ಲ. ಮುಂದೆ ಹೇಳ್ತಾರೆ, ಯಥಾಕಾಶ ಸ್ಥಿತೋ ನಿತ್ಯಂ ನಿತ್ಯಂ ಇದಕ್ಕೆಲ್ಲ ದೃಷ್ಟಾಂತ ಬೇಕು. ದೃಷ್ಟಾಂತ ಕೊಡ್ತಾರೆ. ನಾಳೆ ನಾವೆಲ್ಲ ಹೇಗೆ ನಂಬಬೇಕು ಅಂತ ಕೇಳಿದ್ರೆ ಅಲ್ಲಲ್ಲೇ ದೃಷ್ಟಾಂತ, ಅದು ಮುಂದಿನ ವಾಕ್ಯದಲ್ಲೇ ದೃಷ್ಟಾಂತ ಕೊಟ್ಟು ಹೇಳ್ತಾನೆ ಪರಮಾತ್ಮ. ಅದು ನಾಳೆ ಆಯ್ತಲ್ಲ. ಇನ್ನು ಬಂದಿಲ್ಲ ದೇವರಿಗೆ ನಾವು. ಮಮಾತ್ಮ ಮಮ ದೇಹ ಏವ ವಿಷ್ಣುಗಾನಿ ಅಪಿ ತತ್ಸ್ಥಾನಿ ಭೂತಾನ್ನೇವ ಹಿ ಅಸಂಗತಃ. ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ಅಸಂಗ. ಹಾಗಿದ್ರೆ ದೇವ್ರು ಬೆಂಕಿಯೊಳಗಿದ್ದಾನೆ, ಪಾಪ ದೇವ್ರು ಎಷ್ಟು ಸುಟ್ಕೊಂಡ್ಬಿಡ್ತಾನೋ ಏನೋ, ಪಾಪ ನೀರಲ್ಲಿದ್ದಾನೆ, ಮುಳುಗಿ ಹೋಗ್ಬಿಟ್ಟ ಏನು ಗತಿಯೋ ಅಲ್ಲ. ಅಸಂಗ ಏನಾಗಿದ್ದಾನೆ? ಅಸಂಗ. ಅದಕ್ಕೆ ದೇವ್ರ ನಮಗೆ ಕೆಪಾಸಿಟಿ ಕೊಟ್ಟ. ಈಸ್ತಾನೆ, ನೀರೊಳಗಿದ್ದಾನೆ, ಮುಳುಗಲಿಲ್ಲ. ನೀನೇ ಮುಳುಗೋದಿಲ್ಲ, ದೇವ್ರು ಯಾಕೆ ಮುಳುಗ್ತಾನೆ? ಮತ್ತೆ ದೇವ್ರು ಯಾರ ಅಸಂಗ, ಟಚ್ಚೇ ಇಲ್ಲ. ಅರ್ಥ ಆಯ್ತಾ ಈಗ? ಅದು ಸಾರಸ್ಯ ಬರುತ್ತೆ. ನಮಗೆ ಪ್ರಯತ್ನ ಪಟ್ಟು ಸಾಧಿಸ್ಲಕ್ಕೆ ಬರುತ್ತೆ, ಆದ್ರೆ ನೀರು ಹತ್ತೋದೆಲ್ಲ ತಪ್ಪಿದ್ದೇನಲ್ಲ. ಬಿಸಿನೀರು ಜಾಲಕ್ಕೆ ಬರೋದಿಲ್ಲ, ಸಿಕ್ಕಾಪಟ್ಟೆ ಕುಲಿಯಡಿ ಪದೀತೆ ಅಂತ ಹೋಗ್ತಾರೆ. ದೇವ್ರ ಅಸಂಗನಾದ್ರಿಂದ ಎಲ್ಲಿ ಹೋದ್ರೂ ಅಷ್ಟೇನೆ. ಫೈರ್ ಆಗಲಿ ಗೀರಾಗಲಿ ಏನೇ ಆಗಲಿ ಟಚ್ ಮಾಡೋಕ್ಕೆ ಸಾಧ್ಯ. ತಕ್ಷಣ ಏನನ್ಸುತ್ತೆ, ನಮ್ಮಲ್ಲಿ ಇಲ್ಲ, ಇದು ದೇವರಲ್ಲಿದೆ, ದೊಡ್ಡವನು, ಅದಕ್ಕೆ ಭಕ್ತಿ ಬರೋಕ್ಕೆ ಶುರುವಾಗ. ನಮ್ಮಲ್ಲಿ ಇಲ್ಲದೆ ಇರೋದು ಬೇರೆಯಲ್ಲಿ ಯಾವ ಕಾಣ್ತೇವೆ, ದೊಡ್ಡ ಸಂಗತಿ ಆದಾಗ ತಕ್ಷಣ ಏನಂತಾರ ಅವನು, ನಮಸ್ಕಾರ ದೊಡ್ಡವರಪ್ಪ ಒಪ್ಕೊಂಡ್ಬಿಡ್ತಾನೆ. ಅದು ಭಕ್ತಿ ಅಂದ್ರೆ ಅದು ಕೂಗೋದು ಕಿರಿಸೋದು ಭಕ್ತಿ ಅಲ್ಲ, ಅರ್ಥ ಮಾಡಿಕೊಳ್ಳೋದು ಭಕ್ತಿ. ಮಮಾತ್ಮ ಮಮ ದೇಹ ಏವ ತದನ್ಯತ್ವಾತ್ ದೇಹಸ್ಯ ಉತ್ಪತನತ್ವ ಆಶಂಕಾ ನಿವೃತ್ತಯೇ ಮಮಾತ್ಮ ಇತ್ಯ. ನಮ್ಮ ದೇಹ ಆಗಿದೆ, ಆದರೆ ನಮ್ಮದೇ ಉಳಿದೋರ ದೇಹದಂತೆ ಅಲ್ಲ. ಉಳಿದೋರ ದೇಹ ಹೊತ್ತು ಹೋಗ್ಬಿಡುತ್ತೆ, ಸ್ವರೂಪ ದೇಹ ಬಂದ್ಮೇಲೆ ಅಷ್ಟೇ ಗಟ್ಟಿ. ಆ ದೇವ್ರದ್ದು ಹಾಗಲ್ಲ. ಬೇರೆ ದೇಹ, ದೇವರಿಗಾರ ಒಂದೇ ದೇಹ, ಮೂರು ದೇಹ ಇಲ್ಲ. ಅನನ್ಯತ್ವ, ದೇವರಿಂದ ಭಿನ್ನವಾಗಿಲ್ಲ ಅದು. ಅನ್ಯ ಅನನ್ಯ ಅಲ್ಲಿಗೆ